ನಮಸ್ತೆ ಎಲ್ಲರಿಗೂ ಗುಡ್ ಈವ್ನಿಂಗ್. ಹೋಪ್ ನನ್ನ ವಾಯ್ಸ್ ಎಲ್ಲರಿಗೂ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ? ಒಂದು ಎಸ್. ಓಕೆ, ಫೈನ್ ಫೈನ್ ಥ್ಯಾಂಕ್ ಯು. ಎಸ್, ಇವತ್ತಿನ ಟಾಪಿಕ್ ಗೊತ್ತಿದೆ. 2024 ಅನ್ನ ಯಾವ ರೀತಿ ಪ್ಲಾನ್ ಮಾಡೋದು ಅಂತ ಅಂದ್ಬಿಟ್ಟು. ಓಕೆ, ಅದ್ರ ಜೊತೆಗೆ ಇನ್ನೊಂದು ಅನೌನ್ಸ್ಮೆಂಟ್ ಕೂಡ ಇದೆ. ಗ್ರಾಟಿಟ್ಯೂಡ್ ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ ಜನವರಿಯಲ್ಲಿ ಅಂತ ಹೇಳಿದ್ದೆ. ಸೊ ಅದ್ರದ್ದು ಕೂಡ ಇಲ್ಲಿ ನಾನು ಅನೌನ್ಸ್ ಮಾಡ್ತೀನಿ ಯಾವಾಗಿಂದ ಸ್ಟಾರ್ಟ್ ಮಾಡೋಣ ಗ್ರಾಟಿಟ್ಯೂಡ್ ಕ್ಲಾಸ್ ಅನ್ನ ಅಂದ್ಬಿಟ್ಟು. ಓಕೆ, ಸೊ ಫಸ್ಟ್ 2024 ಅನ್ನ ನಾವು ಯಾವ ರೀತಿ ವೆಲ್ಕಮ್ ಮಾಡ್ಬೇಕು, ಯಾವ ರೀತಿ ಪ್ಲಾನ್ ಮಾಡ್ಬೇಕು, ಅದಕ್ಕಿಂತನೂ ಮತ್ತೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ಅದೇನಂತ ಅಂದ್ರೆ ಈ ಒಂದು 2023ಗೆ ಯಾವ ರೀತಿ ಒಂದು ಬಾಯ್ ಹೇಳ್ಬೇಕು ಅನ್ನೋಂಥದ್ದು. ಮೀನ್ಸ್ ನಾವು ಯಾವತ್ತೂ ಕಳ್ದೋದಂತ ವರ್ಷವನ್ನ ನಾವು ನೆನ್ಕೊಳ್ಳೋದಿಕ್ಕೂ ಇಷ್ಟ ಪಡೋದಿಲ್ಲ. ಇವಾಗ 2023 ಮುಗಿತಾ ಇದೆ ಅಂದ್ರೆ ಮುಗಿತಾ ಇದೆಯಲ್ಲ ಫೇರ್ವೆಲ್ ಗೆ ನಾವು ಅಷ್ಟು ಗಮನ ಕೊಡೋದಿಲ್ಲ. 2024 ಬರ್ತಾ ಇದೆಯಲ್ಲ ಫಸ್ಟ್ ಅದನ್ನ ವೆಲ್ಕಮ್ ಮಾಡೋಣ ಅಂತ. ಫಸ್ಟ್ ಅದನ್ನ ಆ ಕಡೆ ನಮ್ಮ ಕಾನ್ಸಂಟ್ರೇಷನ್ ಇರುತ್ತೆ. ಬಟ್ ಆ ಒಂದು 2024 ಅನ್ನ ವೆಲ್ಕಮ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಇಂಪಾರ್ಟೆಂಟ್ 2023 ಅನ್ನ ನಾವು ಒಳ್ಳೆಯ ಒಂದು ರೀತಿಯಲ್ಲಿ ಮುಗಿಸುವಂಥದ್ದು. ಓಕೆ, ಸೊ ಫಸ್ಟ್ ಆ ಒಂದು ವಿಷಯವಾಗಿ ಮಾತಾಡೋಣ. ಬಟ್ ಅದಕ್ಕೂ ಮುಂಚೆ ನಿಮ್ಮ ಹತ್ರ ಒಂದು ನೋಟ್ಬುಕ್ ಇಲ್ಲ ಪೇಪರ್ ಅಥವಾ ಅದ್ರ ಜೊತೆಗೆ ಒಂದು ಪೆನ್, ನಿಮ್ಗೆ ಯಾವ್ದು ಕಂಫರ್ಟ್ ಆಗುತ್ತೆ ಆ ಕಲರ್ ಪೆನ್ ಅನ್ನ ತಗೋಬಹುದು. ನೋಟ್ಬುಕ್ ಅಥವಾ ಯಾವ್ದಾದ್ರು ಒಂದು ಪೇಪರ್ ನಿಮ್ಮ ಜೊತೆ ಇರ್ಲಿ. ಸ್ವಲ್ಪ ರೈಟಿಂಗ್ ಕೂಡ ಇರುತ್ತೆ. ಓಕೆ, ಸೊ ದಟ್ ನಾವ್ ಏನ್ ಹೇಳ್ತೀವಿ ಅದು ನಮ್ಗೆ ನೆನ್ಪಿರೋದಿಲ್ಲ ಅಥವಾ ಅದು ನಮ್ಗೆ ಅಷ್ಟು ಬೇಗ ಮನ್ಸಿಗೆ ಮುಟ್ಟೋದಿಲ್ಲ. ಬಟ್ ಏನನ್ನ ನಾವು ಬರಿತೀವಿ ಅದು ನಮ್ಗೆ ನೆನ್ಪಿರುತ್ತೆ, ನೆನ್ಪಲ್ಲಿ ಉಳಿಯುತ್ತೆ. ಅದು ಅದ್ರ ಒಂದು ಇಂಪ್ಯಾಕ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಒಂದು 2 ಮಿನಿಟ್ಸ್ ಬೇಗ ಅರೇಂಜ್ ಮಾಡ್ಕೊಳ್ಳಿ. 2 ಮಿನಿಟ್ಸ್ ಆದ ನಂತರ ನಾವು ಸ್ಟಾರ್ಟ್ ಮಾಡ್ತೀವಿ. ಓಕೆನಾ? ಓಕೆ, ಫೈನ್. ಶ್ರುತಿ ಅವ್ರು ರೆಡಿ. ಸೊ ಫಸ್ಟ್ 2023 ಅಂತ ತಗೊಂಡಾಗ ನೀವು ಮಾಡ್ಬೇಕಾಗಿರುವಂತದ್ದು 2023 ಅಲ್ಲಿ ನೀವು ನೋಡ್ದಂತ ಒಳ್ಳೆಯ ಒಂದಷ್ಟು ಪಾಯಿಂಟ್ಸ್, ಹಾಗೆ ಅಷ್ಟು ಒಳ್ಳೇದಿರ್ಲಿಲ್ಲ ಅನ್ನೋಂತ 5 ಪಾಯಿಂಟ್ಸ್. ಮೀನ್ಸ್ ಪ್ಲಸ್ ಪಾಯಿಂಟ್ಸ್ ಹಾಗೇನೆ ಮೈನಸ್ ಪಾಯಿಂಟ್ಸ್. 2023ಯ ಒಳ್ಳೆಯ ಘಟನೆಗಳು, 2023ಯ ಕಹಿ ಘಟನೆಗಳು. ಓಕೆ, ಸೊ ಅದನ್ನ 5 ಪಾಯಿಂಟ್ಸ್ ನೋಟ್ ಮಾಡ್ಕೋಬೇಕಾಗತ್ತೆ. ಓಕೆ, ಅದನ್ನ ಫಸ್ಟ್ ನೋಟ್ ಮಾಡೋದಿಕ್ ಸ್ಟಾರ್ಟ್ ಮಾಡಿ. ಒಳ್ಳೆಯ ಘಟನೆಯನ್ನ ನಾವು ಮುಂದೆ ತಗೊಂಡು ಹೋಗ್ತಾ ಈ ಒಂದು ಕಹಿ ಘಟನೆಗಳೇನಿದೆ ಅದನ್ನ ಇಲ್ಲೇ ನಾವು ಸೆಂಡ್ ಮಾಡಿ, ಇಲ್ಲೇ ನಾವು ಬಿಟ್ಟು 2024 ರಿಚುವಲ್ ಮೂಲಕ ನಾವು ಸ್ಟಾರ್ಟ್ ಮಾಡೋಣ 2024. ಎಸ್, ಹಾಯ್ ಸುಕನ್ಯಾ ಅವರೇ. ಎಸ್, ಬರೆಯೋದಿಕ್ ಸ್ಟಾರ್ಟ್ ಮಾಡಿದೀರಾ ಅಂತ ಅನ್ಕೊಂತೀನಿ. 2023 ಅಲ್ಲಿ ನೀವ್ ಎಕ್ಸ್ಪೀರಿಯನ್ಸ್ ಮಾಡಿದಂತ ಒಳ್ಳೇದು ಹಾಗೆ ಕೆಟ್ಟದ್ದು, ಅದಾದ ನಂತರ ಆ ಒಂದು ನೆಗೆಟಿವ್ ಘಟನೆಗಳನ್ನ ಯಾವ ರೀತಿ ನಮ್ಮ ಲೈಫ್ ಇಂದ, ನಮ್ಮ ಮೆಮೊರಿಯಿಂದ ಡಿಲೀಟ್ ಮಾಡ್ತಾ ಹೋಗ್ಬೇಕಂತ ನಾನು ಹೇಳ್ಕೊಡ್ತೀನಿ. ಫಸ್ಟ್ 5 ಪಾಯಿಂಟ್ಸ್ ಅನ್ನ ಬರೆಯೋದಿಕ್ಕೆ ಸ್ಟಾರ್ಟ್ ಮಾಡಿ. ಎಸ್, ಇವಾಗ ಜಾಯ್ನ್ ಆದಂತವರಿಗೆ ತುಂಬಾ ಜನ ಇವಾಗ ಜಾಯ್ನ್ ಆಗ್ತಾ ಇದ್ದೀರಾ. ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ನಾನು. 2023 ಅಲ್ಲಿ ನೀವು ನೋಡಿದಂತ ಒಳ್ಳೆಯ ಘಟನೆಗಳು ಪ್ಲಸ್ ಪಾಯಿಂಟ್ಸ್, ಹಾಗೇನೆ ಕಹಿ ಘಟನೆಗಳು ಮೈನಸ್ ಪಾಯಿಂಟ್ಸ್. ಅವಷ್ಟನ್ನ 5 ಮ್ಯಾಕ್ಸಿಮಮ್ 5 ನೀವು ನೋಟ್ ಮಾಡ್ಕೊಳ್ಳಿ ಒಂದು ಪೇಪರ್ ಅಲ್ಲಿ ಅಥವಾ ಒಂದು ನೋಟ್ಬುಕ್ ಅಲ್ಲಿ. ಓಕೆ, ಎಸ್, ನೋಟ್ ಮಾಡಿಕೊಂಡ ನಂತರ ಈ ಒಂದು ನೆಗೆಟಿವ್ ಅನ್ನ ಏನ್ ಮಾಡ್ಬೇಕು
ಅಂಡ್ ಪಾಸಿಟಿವ್ ಏನು ಮಾಡೋ ಅವಶ್ಯಕತೆ ಇಲ್ಲ, ಅದು ಸವಿ ನೆನಪಾಗಿ ನಮ್ಮ ಜೊತೆ ಇರ್ಲಿ, ಅದಕ್ಕೆ ಒಂದು ಗ್ರಾಟಿಟ್ಯೂಡ್ ಅನ್ನ ಅರ್ಪಿಸೋಣ. ಬಟ್ ನೆಗೆಟಿವ್ ಇದು ಏನಿದೆ, ಆ ಪಾಯಿಂಟ್ಸ್ ಏನಿದೆ ಅದನ್ನ ಒಂದು ಸಪ್ರೇಟ್ ಹಾಳೆನಲ್ಲಿ ನೀವು ಬರ್ಕೊಳ್ಳಿ. ಇದನ್ನ ಕ್ಲಾಸ್ ಮುಗಿದ ನಂತರನೂ ಕೂಡ ನೀವು ಮಾಡಬಹುದು, ಏನ್ ಮಾಡ್ಬೇಕಂದ್ಬಿಟ್ಟು. ಓಕೆ, ಒಂದು ಸಪ್ರೇಟ್ ಹಾಳೆನಲ್ಲಿ ನೆಗೆಟಿವ್ ಪಾಯಿಂಟ್ಸ್ ಏನಿದೆ, ಅದ್ರ ಜೊತೆಗೆ ಏನೆಲ್ಲ ಎಮೋಷನ್ಸ್ ಅಟ್ಯಾಚ್ ಆಗಿದೆ, ಯಾವುದೋ ಒಂದು ಕಹಿ ಘಟನೆ ನಡೆಯುತ್ತೆ, ಅದ್ರ ಬಗ್ಗೆ ರಿಲೇಟೆಡ್ ಆಗಿ ನಿಮ್ಗೆ ಬೇಜಾರಿರುತ್ತೆ, ದುಃಖ ಇರುತ್ತೆ, ಅಳು ಬಂದಿರುತ್ತೆ, ಕೋಪ ಬಂದಿರುತ್ತೆ, ಅಥವಾ ಏನೋ ಒಂದನ್ನ ನೋಡಿ ಜಲಸ್ ಆಗಿರುತ್ತೆ, ಹಿಂಸೆ ಆಗಿರುತ್ತೆ. ಈ ರೀತಿಯಲ್ಲಿ ಏನೆಲ್ಲ ಆಗಿದೆ ಆ ಎಲ್ಲಾ ಎಮೋಷನ್ಸ್ ಅನ್ನ ಡೀಟೈಲ್ ಆಗಿ ಆ ಹಾಳೆಯಲ್ಲಿ ಬರ್ಕೊಳ್ಳಿ. ಬರೆದ ನಂತರ ಅದನ್ನ ಸುಟ್ಟಾಕ್ತೀರಾ ನೀವು. ಆ ಒಂದು ಬೂದಿಯನ್ನ ಕಲೆಕ್ಟ್ ಮಾಡ್ಕೊಂಡು ಯಾವ್ದಾದ್ರೂ ಹರಿಯೋ ನೀರಿಗಾದ್ರೂ ನೀವು ಬಿಡಬಹುದು. ಇಲ್ಲ ಅಂತ ಅಂದ್ರೆ ಮನೆಯಿಂದ ಹೊರಗಡೆ, ನಿಮ್ಮ ಗಾರ್ಡನ್ ಅಲ್ಲಿ ಮಾಡೋದ್ ಬೇಡ, ಮನೆಯಿಂದ ಹೊರಗಡೆ ಯಾವ್ದಾದ್ರು ಒಂದು ಗಿಡದ ಬುಡದ ಹತ್ರ ಆದ್ರೂ ನೀವು ಹಾಕಿ. ಓಕೆ, ನಿಮ್ಮ ಮನೆಯಲ್ಲಿರುವಂತ ಪಾಟ್ ಆಗೋ ಅಥವಾ ನೀವು ಬೆಳೆಸಿರುವಂತ ಗಿಡಕ್ಕೋ ಹಾಕಕ್ ಹೋಗ್ಬೇಡಿ. ಅದನ್ನ ತಗೊಂಡೋಗಿ, ಆ ಬೂದಿಯನ್ನ ತಗೊಂಡೋಗಿ ನಿಮ್ಮ ಮನೆಯಿಂದ ಈಚೆ ಇರುವಂತ ಯಾವ್ದಾದ್ರು ಗಿಡದ ಹತ್ರ ಅಥವಾ ಒಂದು ಮರದ ಬುಡದ ಹತ್ರ, ಇಲ್ಲ ಅಂದ್ರೆ ನೀರ್ ನನ್ಗೆ ಈಸಿಯಾಗಿ ಸಿಗುತ್ತೆ ಹರಿಯೋ ನೀರು ಅನ್ನೋದಾದ್ರೆ ಹರಿಯೋ ನೀರಿಗೂ ಕೂಡ ನೀವು ಆ ಬೂದಿಯನ್ನ ಬಿಡಬಹುದು. ಅದು ಆಕ್ಚುಲಿ ಏನ್ ಮಾಡತ್ತೆ ಅಂತ ಅಂದ್ರೆ ನಮ್ಮ ಒಂದು ಎನರ್ಜಿಯನ್ನ, ಬೇಡದ ಒಂದು ಎನರ್ಜಿ 2023 ಅಲ್ಲಿ ನಾವ್ ಏನನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಅದನ್ನ ರಿಮೂವ್ ಮಾಡೋದಿಕ್ಕೆ ಹೆಲ್ಪ್ ಮಾಡುತ್ತೆ. ಫೈನ್, ಇದ್ರಲ್ಲಿ ಏನು ಡೌಟ್ಸ್ ಇಲ್ಲ ಅಂತ ಅನ್ಕೊಂತೀನಿ. ಈ ರಿಚುಯಲ್ ಅಲ್ಲಿ ಏನಾದ್ರೂ ಡೌಟ್ ಇದ್ರೆ ಈಗ್ಲೇ ಫಿನಿಶ್ ಮಾಡ್ಕೊಂಡ್ಬಿಡಿ, ಬಿಕಾಸ್ ಈ ತರ ತುಂಬಾ ಕನ್ಫ್ಯೂಸ್ ಆಗುವಂತ ವಿಷಯಗಳು ಇವತ್ತು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಏನಾದ್ರೂ ಡೌಟ್ ಇದ್ರೆ ಇಲ್ಲೇ ಕ್ಲಿಯರ್ ಮಾಡ್ಕೊಬಿಡಿ. ಈಸಿ ಪಾರ್ಟ್ ಇದು, ಏನು ಡೌಟ್ ಇಲ್ಲ, ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಅಂತ ಅನ್ಕೊಂತೀನಿ. ಫೈನ್, ಓಕೆ ಫೈನ್. ಇವಾಗ ನೆಕ್ಸ್ಟ್ ಹೋಗೋಣ 2024 ಗೆ ರಿಲೇಟೆಡ್ ಆಗಿ. 2024 ಅಂತ ಬಂದಾಗ ನಮ್ಮ ಒಂದು ಡೇ ಅನ್ನ ಯಾವ ರೀತಿ ಅಥವಾ ನಮ್ಮ ವರ್ಷವನ್ನ ಯಾವ ರೀತಿ ಪ್ಲಾನ್ ಮಾಡ್ಕೊಳ್ಳೋದು ಅನ್ನೋದು ಡಿಪೆಂಡ್ ಆಗಿರೋದು ಇಲ್ಲಿ. ಎಸ್ಪೆಷಲಿ ನಾನು ಕಂಬೈನ್ ಮಾಡಿರುವಂತದ್ದು ನ್ಯೂಮರಾಲಜಿ ಪ್ಲಸ್ ಟ್ಯಾರೋಟ್. ಸೊ ನ್ಯೂಮರಾಲಜಿ ಪ್ರಕಾರ ಎಲ್ಲರಿಗೂ ಒಂದೊಂದು ಪರ್ಸನಲ್ ಇಯರ್ ಅಂತ ಇರುತ್ತೆ, ನಮ್ಮೆಲ್ಲರಿಗೂ ಒಂದು ಪರ್ಸನಲ್ ಇಯರ್ ಇರುತ್ತೆ. ಆ ಪರ್ಸನಲ್ ಇಯರ್ ಯಾವ ರೀತಿ ಅಂತ ಅಂದ್ರೆ ಒಂದು 9 ಸೈಕಲ್ ಅಲ್ಲಿ ಆ ಪರ್ಸನಲ್ ಇಯರ್ ಸುತ್ತುತ್ತಾ ಇರುತ್ತೆ. ಮೀನ್ಸ್ 1 to 9, ಆ ಒಂದು 9 ಆದ ನಂತರ ಮತ್ತೆ ಅದು 1 ಗೆ ರಿಪೀಟ್ ಆಗತ್ತೆ. ಈ ರೀತಿಯಲ್ಲಿ 1 to 9 ಪರ್ಸನಲ್ ಇಯರ್ಸ್ ಸುತ್ತುತ್ತಾ ಇರುತ್ತೆ. ಅದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಾನು ಇವತ್ತು ಹೇಳ್ಕೊಡ್ತೀನಿ. ಸೊ ಇವಾಗ ನನ್ನ ಡೇಟ್ ಆಫ್ ಬರ್ತ್ ಅನ್ನ ಎಕ್ಸಾಂಪಲ್ ಆಗಿ ತಗೊಂಡು ಹೇಳೋದಾದ್ರೆ 10/1/1992. ಓಕೆ, 10 ಜನವರಿ ತಿಂಗಳು 1992 ಇದು ನನ್ನ ಡೇಟ್ ಆಫ್ ಬರ್ತ್. ಇಲ್ಲಿ ನಾವೇನ್ ಮಾಡ್ತೀವಿ, ಪರ್ಸನಲ್ ಇಯರ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಅಂದ್ರೆ ನಮ್ಮ ಡೇಟ್ ಆಫ್ ಬರ್ತ್ ಅನ್ನ ಫಸ್ಟ್ ಬರ್ಕೊಂತೀವಿ. ನೀವು ಜೊತೆನಲ್ಲೇ ನೋಟ್ಸ್ ಅಲ್ಲಿ ಬರ್ಕೊಂತ ಹೋಗಿ, ಸೋ ದಟ್ ಕ್ಯಾಲ್ಕುಲೇಟ್ ಆಗಲ್ಲ, ಸಾರಿ ಕ್ಯಾಲ್ಕುಲೇಟ್ ಈಸಿಯಾಗಿ ಆಗತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆ ಅದನ್ನ ಫಸ್ಟ್ ಬರ್ಕೊಳ್ಳಿ. ಓಕೆ, ಫಸ್ಟ್ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಏನಿದೆ ಅದನ್ನ ಬರ್ಕೊಂಡ್ರ, ಹುಟ್ಟಿದ ಡೇ ದಿನಾಂಕ, ಅದರ ಜೊತೆಗೆ ತಿಂಗಳು ಯಾವ್ದಿದೆ ಅದನ್ನ ಕೂಡ ಬರ್ಕೊಳ್ಳಿ. ಫೈನ್, ಅದಾದ ನಂತರ ನಿಮ್ಮ ಹುಟ್ಟಿದ ಇಯರ್ ಏನಿದೆ 1992 ಅಂತ ನಾನು ಹೇಳ್ದೆ ನಂದು. ಅದೇ ರೀತಿ ಇಲ್ಲಿ ನೀವು ನಿಮ್ಮ ಹುಟ್ಟಿದ ವರ್ಷವನ್ನ ಬರ್ಕೊಳಲ್ಲ, ಅದ್ರ ಬದ್ಲಿಗೆ ಯಾವ ಒಂದು ವರ್ಷದ ಪರ್ಸನಲ್ ಇಯರ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಾ ಅದನ್ನ ಬರ್ಕೋತೀರಾ. ಮೀನ್ಸ್ ಈಗ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು 2024. ಓಕೆ, ಸೊ ಅದನ್ನ ನೀವು ಬರ್ಕೊಳ್ಳಿ. 1 ಸೆಕೆಂಡ್, ತುಂಬಾ ಜನಕ್ಕೆ ಮೀಟಿಂಗ್ ಆಡ್ ಆಗಕ್ ಆಗ್ತಾ ಇಲ್ವಾ, ಲಿಂಕ್ ಕೇಳ್ತಾ ಇದ್ದಾರೆ. 1 ಸೆಕೆಂಡ್. ಓಕೆ, ಪರ್ಸನಲ್ ಇಯರ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರಿ ಅಂತ ಅನ್ಕೊಂತೀನಿ. 10/1/2024 ಇದು ನಂದನ್ನ ನಾನು ಕ್ಯಾಲ್ಕುಲೇಟ್ ಮಾಡಿದೆ. ಅದೇ ರೀತಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್, ಮಂತ್, ಅದರ ಜೊತೆಗೆ 2024. ಓಕೆ, ಅದೆಲ್ಲವನ್ನ ಇವಾಗ ಆಡ್ ಮಾಡಿ. ಓಕೆ, ಕ್ಲಿಯರ್?
ಎಲ್ಲವನ್ನ ನೀವು ಆಡ್ ಮಾಡಿದಾಗ, ಈಗ ಎಕ್ಸಾಂಪಲ್ ನಂದು ನೋಡೋದಾದ್ರೆ 2024 ಎಲ್ಲರಿಗೂ ಬರುವಂತದ್ದು ಕಾಮನ್ ಆಗಿ 8 ಬರುತ್ತೆ. 8 ಪ್ಲಸ್ ನಿಮ್ಮ ಮಂತ್ ಪ್ಲಸ್ ನೀವು ಹುಟ್ಟಿದ ದಿನ, ಒಂದು ನಂಬರ್ ಬರುತ್ತೆ. ಆ ಕಾಂಪೌಂಡ್ ನಂಬರ್, ಒಂದು ನಂಬರ್ ಸಿಂಗಲ್ ಡಿಜಿಟ್ಗೆ ಅದನ್ನ ತರಬೇಕು. ಈಗ ಎಕ್ಸಾಂಪಲ್ ನಂದನ್ನ ನೋಡೋದಾದ್ರೆ 10 ಬರುತ್ತೆ ಟೋಟಲ್ ಮಾಡಿದಾಗ, ಬಟ್ ಅದನ್ನ ಮತ್ತೆ 1 ಪ್ಲಸ್ 0 ಇಸ್ ಈಕ್ವಲ್ ಟು 1 ಆ ತರದಲ್ಲಿ ತರಬೇಕು. ಈಗ ಎಕ್ಸಾಂಪಲ್ ನಿಮ್ದೇನಾದ್ರೂ ಡಬಲ್ ಡಿಜಿಟ್ 12 ಅಂತ ಬಂದಿದೆ ಅಂತ ಇಟ್ಕೊಳ್ಳೋಣ, 1 ಪ್ಲಸ್ 2 ಇಸ್ ಈಕ್ವಲ್ ಟು 3 ಆ ರೀತಿಯಲ್ಲಿ ಸಿಂಗಲ್ ಡಿಜಿಟ್ಗೆ ತಗೊಬನ್ನಿ. ಸೊ ಆ ಒಂದು ಸಿಂಗಲ್ ಡಿಜಿಟ್ ಏನ್ ಬರುತ್ತೆ ಅದು ನಿಮ್ಮ ಪರ್ಸನಲ್ ಇಯರ್. ಓಕೆ, ಅಂಜಲಿ ಅವ್ರದ್ದು 4, ಶ್ರುತಿ ಅವ್ರದ್ದು 2. ಕ್ಲಿಯರ್, ಯಾರಿಗೂ ಡೌಟ್ ಇಲ್ಲ ಅಂತ ಅನ್ಕೊಂತೀನಿ. ಪರ್ಸನಲ್ ಇಯರ್ ಎಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಬಿಕಾಸ್ ಇದ್ರ ಬೇಸ್ ಮೇಲೆನೆ ನಾವು ನಮ್ಮ ಒಂದು 2024 ಅನ್ನ ಪ್ಲಾನ್ ಮಾಡೋದು. ಸೊ ಹಂಗಾಗಿ ಏನಾದ್ರು ಡೌಟ್ ಇದ್ರೆ ಈಗಲೇ ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ಅಟ್ಲೀಸ್ಟ್ ಚಾಟ್ ಬಾಕ್ಸ್ ಅಲ್ಲಾದ್ರೂ ಹಾಕಿ, ನಾನು ಇನ್ನೊಮ್ಮೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ನಾನು ಏನೇ ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ, ಕನೆಕ್ಟ್ ಆಗಲ್ಲ. ಓಕೆ, ಒನ್ ಮೋರ್ ಟೈಮ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಪುಷ್ಪ ಅವರೇ. ನಿಮ್ಮ ಡೇಟ್ ಆಫ್ ಬರ್ತ್ ಅಂದ್ರೆ ನೀವು ಹುಟ್ಟಿದ ದಿನ ಪ್ಲಸ್ ನಿಮ್ಮ ಹುಟ್ಟಿದ ಮಂತ್ ಪ್ಲಸ್ 8. 2024 ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ 8 ಬರುತ್ತೆ, 8 ಅಂತ ತಗೊಳ್ಳಿ. ಓಕೆ, 8 ಪ್ಲಸ್ ನಿಮ್ಮ ಹುಟ್ಟಿದ ತಿಂಗಳು ಪ್ಲಸ್ ನಿಮ್ಮ ಹುಟ್ಟಿದ ದಿನ ಕ್ಯಾಲ್ಕುಲೇಟ್ ಮಾಡಿ. ನನ್ನ ವಾಯ್ಸ್ ದಾನೇಶ್ವರಿ ಅವರಿಗೆ ಅನೇಬಲ್ ಟು ಲಿಸನ್ ಅಂತ ಹಾಕಿದ್ದಾರೆ. ಬೇರೆ ಎಲ್ಲರಿಗೂ ಪ್ರಾಬ್ಲಮ್ ಇಲ್ಲ ಅಲ್ಲ? ವಾಯ್ಸ್ ಕ್ಲಿಯರ್ ಇದೆಯಾ? ಆಡಿಬಲ್. ಓಕೆ, ಫೈನ್ 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 ಫೈನ್, ಥ್ಯಾಂಕ್ ಯು. ಸೊ ಕ್ಯಾಲ್ಕುಲೇಟ್ ಆಯ್ತಾ ಎಲ್ಲರದೂನು? ಪರ್ಸನಲ್ ಇಯರ್ ಕ್ಯಾಲ್ಕುಲೇಟ್ ಆದ ನಂತರ ನಾನಿವಾಗ ನ್ಯೂಮರಾಲಜಿ ಅಂಡ್ ಟ್ಯಾರೋ ಎರಡನ್ನು ಮಿಕ್ಸ್ ಮಾಡಿ ನಿಮ್ಮ ಮುಂದಿನ ವರ್ಷವನ್ನ ಯಾವ ರೀತಿ ಪ್ಲಾನ್ ಮಾಡ್ಕೋಬೇಕು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಇದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಮುಂಚೆ ನಾನು ನಿಮ್ಗೆ ಇನ್ನೊಂದನ್ನ ಕ್ಲಿಯರ್ ಮಾಡ್ತೀನಿ. ನಾನು ಯೂಶಿಯಲಿ ಯಾವಾಗ್ಲೂ ಬಸಮ್ಮ ಅವರೇ 48 ಬಂದಿದೆ ಅಂದ್ರೆ 4 ಪ್ಲಸ್ 8 ಮಾಡಿ, ಮತ್ತೊಂದು ನಂಬರ್ ಬರುತ್ತೆ 12. 12 ಬರುತ್ತೆ, 1 ಪ್ಲಸ್ 2 ಮಾಡಿ, ಸೊ ದಟ್ 3 ಬರುತ್ತೆ. ನಿಮ್ಮ ಪರ್ಸನಲ್ ಇಯರ್ 3. ಎಸ್ ಸರ್. ನಾನು ಈ ಒಂದು ಇದು ಸುಕನ್ಯಾ ಅವರೇ 33 ಅಂದ್ರೆ 6, 3 ಪ್ಲಸ್ 3. ಯಾರಿದು ಅಡ್ಮಿನ್ ಗೊತ್ತಾಗ್ಲಿಲ್ಲ ಅಂತ ಕೇಳ್ತಾ ಇದಾರೆ. ಓಕೆ, ಇನ್ನ ಒಂದ್ಸಲ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಮ ಹುಟ್ಟಿದ ದಿನಾಂಕವನ್ನ ತಗೊಳ್ಳಿ, ನಿಮ್ಮ ಹುಟ್ಟಿದ ತಿಂಗಳ ನಂಬರ್ ಅನ್ನ ತಗೊಳ್ಳಿ, ಅದೆರಡನ್ನ ಟೋಟಲ್ ಮಾಡಿ, ಅದ್ರ ಜೊತೆಗೆ 8 ಅನ್ನ ಆಡ್ ಮಾಡಿ. ಓಕೆ, ಫರ್ಗೆಟ್ 2024 ನಿಮ್ಮ ಹುಟ್ಟಿದ ವರ್ಷ ಯಾವುದು ಬೇಡ, 8 ಅನ್ನ ಆಡ್ ಮಾಡಿ. ನಿಮ್ಮ ಹುಟ್ಟಿದ ದಿನ, ಹುಟ್ಟಿದ ತಿಂಗಳು ಪ್ಲಸ್ 8. ಓಕೆ, ಅಷ್ಟನ್ನ ಆಡ್ ಮಾಡಿ, ನಿಮ್ಮ ಪರ್ಸನಲ್ ಇಯರ್ ನಿಮ್ಗೆ ಸಿಗುತ್ತೆ. 1 ಬಂದಿದೆ ರಮ್ಯಾ ಅವರೇ, ದಟ್ಸ್ ಓಕೆ, ಫೈನ್. 40 ಬಂದಿದ್ರೆ 4 ಪ್ಲಸ್ 0 4. ಎಸ್, ಎಲ್ಲರಿಗೂ ಕ್ಲಿಯರ್ ಆಗಿದ್ಯಾ? ಪರ್ಸನಲ್ ಮಂತ್, ಪರ್ಸನಲ್ ಇಯರ್, ಸೊ ದಟ್ ಮುಂದೆ ಹೋಗ್ಬೋದು. ಎಸ್, ಫೈನ್. ಸೊ ಯಾವಾಗೂ ನಾನು ಏನ್ ಹೇಳ್ತಿರ್ತೀನ ಅಂತ ಅಂದ್ರೆ, ಭವಿಷ್ಯ ಅನ್ನೋದು ಫಿಕ್ಸ್ ಇರೋದಿಲ್ಲ. ನಮ್ಮ ಒಂದು ಆಕ್ಷನ್ ಮೇಲೆ ನಮ್ಮ ಭವಿಷ್ಯ ನಿಂತಿರುತ್ತೆ ಅನ್ನೋಂಥದ್ದು. 3 ಪ್ಲಸ್ 4 ಅಂತ ಅಂದ್ರೆ ಅದನ್ನ ಆಡ್ ಮಾಡಿ. 3 ಪ್ಲಸ್ 4 ಎಷ್ಟು ಬರ್ತಿದೆ, 4 ಪ್ಲಸ್ 0 ಎಷ್ಟು ಬರ್ತಿದೆ, ಅದನ್ನ ಆಡ್ ಮಾಡ್ಕೊಳ್ಳಿ, ನಿಮ್ಮ ಪರ್ಸನಲ್ ಇಯರ್ ಸಿಗುತ್ತೆ. ಓಕೆ, ಭವಿಷ್ಯ ಅನ್ನೋಂಥದ್ದು ಓಕೆ, ನಾನು ಚಾಟ್ ಬಾಕ್ಸ್ ಕ್ಲೋಸ್ ಮಾಡ್ತೀನಿ, ಸೊ ದಟ್ ಕನ್ಫ್ಯೂಷನ್ ಇರಲ್ಲ. ಪದೇ ಪದೇ ಮಾತಾಡ್ತಾ ಇರ್ಬೇಕಾದ್ರೆ ಆ ಕಡೆ ಇದಾಗ್ತಿರುತ್ತೆ.
ಒಂದ್ ಸೆಕೆಂಡ್. ಓಕೆ, ಯಾರಿಗೆ ಕನ್ಫ್ಯೂಷನ್ ಇದೆ ಅವ್ರು ಒಂದ್ 2 minutes ವೇಟ್ ಮಾಡಿ. ಇದು ಕಾನ್ಸೆಪ್ಟ್ ಅನ್ನ ನಾನು ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ನಾನು ನಿಮ್ದು ಹ್ಯಾಂಡ್ ರೈಸ್ ಮಾಡಿರಿ, ಸೊ ದಟ್ ನಾನು ನಿಮ್ನ ಡೈರೆಕ್ಟ್ ಆಗಿ ಕಾಲ್ ತಗೋತೀನಿ. ಓಕೆ, ಒಂದು 2 minutes. ಓಕೆ, ಭವಿಷ್ಯ ಅನ್ನುವಂಥದ್ದು ಫಿಕ್ಸ್ ಇರೋದಿಲ್ಲ. ಭವಿಷ್ಯ ಅನ್ನುವಂಥದ್ದು ನಾವೇನ್ ಪ್ಲಾನ್ ಮಾಡ್ಕೋತೀವಿ, ನಾವ್ ಯಾವ ರೀತಿ ಆಕ್ಷನ್ ಅನ್ನ ಮಾಡ್ತಾ ಹೋಗ್ತೀವಿ, ಅದಕ್ಕೆ ತಕ್ಕ ಹಾಗೆ ನಮ್ಮ ಒಂದು ಫ್ಯೂಚರ್ ಡಿಸೈನ್ ಆಗ್ತಾ ಹೋಗ್ತಿರುತ್ತೆ. ಓಕೆ, ಇದನ್ನ ನಾನು ಫಸ್ಟ್ ಇಂದಾನು ಹೇಳ್ತಾ ಬರ್ತಾ ಇದ್ದೀನಿ ಅಂಡ್ ಈಗ್ಲೂ ಕೂಡ ಅದನ್ನೇ ಹೇಳ್ತೀನಿ. ನಿಮ್ಮ ಭವಿಷ್ಯ ಅನ್ನೋದು ಯಾವುದು ಫಿಕ್ಸ್ ಇರೋದಿಲ್ಲ. ಬಟ್ ಪ್ಲಾನ್ ಯಾವ ರೀತಿ ನಾವಿಲ್ಲಿ ಮಾಡ್ತೀವಿ ಅಂತ ಅಂದ್ರೆ, ಒಂದು ನೀರ್ ಹರಿತಾ ಇದೆ ಅಂದ್ರೆ ಪ್ರವಾಹದ ವಿರುದ್ಧ ಆ ನೀರು ಈ ಕಡೆ ಹರಿತಾ ಇದೆ ಅಂದ್ರೆ ನಾನು ಆಪೋಸಿಟ್ ಈಜ್ತೀನಿ ಅಂದ್ರೆ ಫೋರ್ಸ್ ಜಾಸ್ತಿ ಬೇಕಾಗತ್ತೆ. ಅದೇ ನಮ್ಮ ನೀರ್ ಈ ಕಡೆ ಹರಿತಾ ಇದೆ ಅಂದಾಗ ನಾವು ಕೂಡ ಆ ಕಡೆನೆ ಈಜ್ತಾ ಹೋದ್ರೆ ಅಷ್ಟೊಂದು ನಮ್ಗೆ ರಿಸ್ಕ್ ಅಂತ ಅನ್ಸೋದಿಲ್ಲ. ತುಂಬಾ ಈಸಿಯಾಗಿ ನಾವು ದಡವನ್ನ ಸೇರ್ತೀವಿ. ಓಕೆ, ಸೊ ಅದೇ ರೀತಿಯಲ್ಲಿ ಪರ್ಸನಲ್ ಇಯರ್ 1 ಇರ್ಬೋದು, ಪರ್ಸನಲ್ ಇಯರ್ 2 ಇರ್ಬೋದು, ಪರ್ಸನಲ್ ಇಯರ್ 3 ಇರ್ಬೋದು. ಈ ರೀತಿ ಪರ್ಸನಲ್ ಇಯರ್ 9 ವರ್ಗುನು ಒಂದೊಂದು ವರ್ಷಕ್ಕೆ ಒಂದೊಂದು ರೀತಿಯಲ್ಲಿ ಒಂದು ಪೊಟೆನ್ಶಿಯಲ್ ಇರುತ್ತೆ, ಒಂದು ಬ್ಲೆಸ್ಸಿಂಗ್ಸ್ ಇರುತ್ತೆ. ಅಥವಾ ಒಂದು ವರ್ಷಕ್ಕೆ ನಿಮ್ಗೆ ಒಂದು ಎಕ್ಸ್ಟ್ರಾ ಸಪೋರ್ಟ್ ಇರುತ್ತೆ ಯೂನಿವರ್ಸ್ ಇಂದ. ಆ ಸಪೋರ್ಟ್ ಏನು, ನನ್ನ ಸ್ಟ್ರೆಂತ್ ಏನು ಆ ವರ್ಷ ಅಂತ ನೀವು ತಿಳ್ಕೊಂಡ್ರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಲೈಫ್ ಅನ್ನ ನೀವು ಪ್ಲಾನ್ ಮಾಡ್ಕೊಂತ ಹೋಗ್ಬೋದು. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ನಂಬರ್ 1 ಗೆ ಬರೋದಾದ್ರೆ ಟ್ಯಾರೋಟ್ ವಿತ್ ನ್ಯೂಮರಾಲಜಿ ಆ ಪ್ರಕಾರ ನಂಬರ್ 1 ಅಂತ ಅಂದ್ರೆ ನ್ಯೂ ಬಿಗಿನಿಂಗ್. ಸೊ ನಂಬರ್ 1 ಅವರು ನೀವು ನೋಟ್ ಮಾಡ್ಕೊಳ್ಳಿ ನಿಮ್ಮ ಈ ವರ್ಷದ ಸ್ಟ್ರೆಂತ್ ಏನು ಅನ್ಬಿಟ್ಟು. ನಂಬರ್ 1 ಅವರು ನ್ಯೂ ಬಿಗಿನಿಂಗ್, ಇದು ನಿಮ್ಗೆ ಒಂದು ಹೊಸ ಬಿಗಿನಿಂಗ್ ಆಗಿರುತ್ತೆ. ನೀವ್ ಏನೇ ಒಂದು ಸ್ಟಾರ್ಟ್ ಮಾಡ್ಬೇಕು ಅಂದ್ರೂ ನಿಮ್ಮ ಹತ್ರ ಒಂದು ಎಕ್ಸ್ಟ್ರಾ ಎನರ್ಜಿ ಇರುತ್ತೆ, ಎಕ್ಸ್ಟ್ರಾ ಪವರ್ ಇರುತ್ತೆ. ಕಂಪ್ಲೀಟ್ಲಿ ನೀವ್ ಈ ರೀತಿಯ ಮ್ಯಾಜಿಷಿಯನ್ ತರ ಇರ್ತೀರಾ. ನಿಮ್ಮ ಹತ್ರ ಒಂದು ಮ್ಯಾಜಿಕಲ್ ಬಾಲ್ ಇದೆ ಅಂತ ಥಿಂಕ್ ಮಾಡಿ. ಆ ಮ್ಯಾಜಿಕಲ್ ಬಾಲಿಗೆ ನೀವ್ ಏನ್ ಹೇಳಿದ್ರು ಮ್ಯಾನಿಫೆಸ್ಟ್ ಆಗ್ತಾ ಹೋಗ್ತಿರತ್ತಲ್ಲ, ಆ ರೀತಿ ನಿಮ್ಮ ಲೈಫ್ ಪರ್ಸನಲ್ ಇಯರ್ 1 ಇರೋರ್ದು ಇರುತ್ತೆ. ಓಕೆ ಓಕೆ, ಫಸ್ಟ್ ಯಾರಿಗ ಇನ್ನ ಕ್ಯಾಲ್ಕುಲೇಟ್ ಮಾಡಕ್ ಆಗಿಲ್ಲ ಪ್ಲೀಸ್ ಅವ್ರ ಹ್ಯಾಂಡ್ ರೈಸ್ ಮಾಡಿ, ಸೊ ದಟ್ ಕ್ಲಿಯರ್ ಮಾಡ್ಬಿಟ್ಟು ನಾನು ಮುಂದೆ ಹೋಗ್ತೀನಿ. ಯಾರಿಗೆ ಇನ್ನ ಪರ್ಸನಲ್ ಇಯರ್ ಗೊತ್ತಾಗಿಲ್ಲ ಹ್ಯಾಂಡ್ ರೈಸ್. ಎಸ್ ಅರವಿಂದ್ ಅವರೇ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್ ಪುಷ್ಪ ಅವರೇ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್. ಅರವಿಂದ್ ಅವ್ರು ಅನ್ಮ್ಯೂಟ್ ಮಾಡಿದಾರಾ? ಎಸ್, ಹೇಳಿ ಸರ್. ಸರ್ ಕೇಳಿಸ್ತಿದ್ಯಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ ಸ್ವಲ್ಪ ಬೇಗ. ಓಕೆ, ನಾನು ಇಲ್ಲಿ ತೋರಿಸ್ತೀನಿ ನೋಡಿ ಇವಾಗ. ನಿಮ್ಮ ಡೇಟ್. ಓಕೆ, ಫಸ್ಟ್ ನಿಮ್ಮ ಡೇಟ್ ಅನ್ನ ಆಡ್ ಮಾಡಿ. ಓಕೆ ಓಕೆ, ಡೇಟ್ ಪ್ಲಸ್ ನಿಮ್ಮ ಮಂತ್, ಹುಟ್ಟಿದ ತಿಂಗಳು, ನಿಮ್ದು ಹುಟ್ಟಿದ ತಿಂಗಳು ಯಾವ್ದಿದೆ ಅನ್ನೋದನ್ನ ಆಡ್ ಮಾಡಿ. ಅದರ ಜೊತೆಗೆ ಪ್ಲಸ್ 8. ಸಿಂಪಲ್ ಕ್ಯಾಲ್ಕುಲೇಷನ್, ಕನ್ಫ್ಯೂಸ್ ಆಗುವಂತದ್ದು ಏನು ಇಲ್ಲ. ನಿಮ್ಮ ಡೇಟ್, ಹುಟ್ಟಿದ ಡೇಟ್ ಏನಿದೆ ಅದ್ರ ಜೊತೆಗೆ ನೀವು ಹುಟ್ಟಿದ ತಿಂಗಳೇನಿದೆ ಅದನ್ನ ಆಡ್ ಮಾಡಿ. ಓಕೆನಾ? ಒಂದು ಕಾಂಪೌಂಡ್ ನಂಬರ್ ಬರುತ್ತೆ. ಓಕೆ, ಅದೇನಾದ್ರೂ ಸಿಂಗಲ್ ಡಿಜಿಟಲ್ ಇತ್ತು ಅಂದ್ರೆ ಫೈನ್. ಸಿಂಗಲ್ ಡಿಜಿಟ್ ಆಗಿರ್ಲಿಲ್ಲ ಅಂತ ಅಂದ್ರೆ ಅದನ್ನ ಮತ್ತೆ ಆಡ್ ಮಾಡಿ ಒಂದು ಸಿಂಗಲ್ ನಂಬರ್ ಸಿಗುತ್ತೆ.
ತುಂಬಾ ಈಸಿ ಕ್ಯಾಲ್ಕುಲೇಷನ್. ಇನ್ನೂ ಯಾರಿಗ ಅರ್ಥ ಆಗಿಲ್ಲ? ಇನ್ನ ಯಾರಿಗಾದ್ರೂ ಅರ್ಥ ಆಗಿಲ್ವಾ? ಎಸ್ ಪುಷ್ಪ ಅವರೇ ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂದ್ರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್ ಅರ್ಥ ಆಯ್ತಾ? ಅರ್ಥ ಆಯ್ತಾ? ಓಕೆ. 14th ಇಲ್ಲ ಮೇಡಮ್. ಹೇಳಿ, ಏನ್ ಕನ್ಫ್ಯೂಷನ್ ಇದೆ ಹೇಳಿ ಮೇಡಮ್. 14th ನಂದು 14th 11/84 ಬರುತ್ತೆ. 1984 ಇದೆ. ಹಾ, ನನಗೆ 14 ಈ ವರ್ಷವನ್ನ ಬಿಟ್ಬಿಡಿ. ಓಕೆ ಮೇಡಮ್. ನಿಮ್ಮ ಹುಟ್ಟಿದ ದಿನಾಂಕ ಪ್ಲಸ್ ತಿಂಗಳು, ಅದ್ರ ಜೊತೆಗೆ 8 ಅಷ್ಟೇ. ಮೇಡಮ್ ಇವಾಗ 14 ಇದೆಲ್ಲ, 14 + 11 ಮಾಡ್ಬೇಕಾ ಇಲ್ಲ 1 + 4 + 1 + 1? ನೀವ್ ಹೆಂಗೆ ಮಾಡಿದ್ರು ಬರೋದು ಒಂದೇ ನಂಬರ್. ಹೌದು ಮೇಡಮ್, ಸಾರಿ ಮೇಡಮ್. ನೀವ್ ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಹೆಂಗೆ ಮಾಡಿದ್ರು ಬರೋದು ಒಂದೇ ನಂಬರ್ ಬರುತ್ತೆ. ಓಕೆ ಮೇಡಮ್, ಅದೇ ಗೊತ್ತಾಗಿಲ್ಲ. ಓಕೆ, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಯಾರಿದು ಅಡ್ಮಿನ್ ಅಂತ ಇದೆ, ಅವ್ರದ್ದು 40 4 + 0 ಅಂದ್ರೆ 4 ಬರುತ್ತೆ ನಿಮ್ದು. ಓಕೆ, ನಿಮ್ ಪರ್ಸನಲ್ ಇಯರ್ 4. ಓಕೆ ಫೈನ್. ಸೊ ಎಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ. ಈಗ ಮತ್ತೆ ಸ್ಟಾರ್ಟ್ ಮಾಡೋಣ. ನಂಬರ್ 1 ಅವರಿಗೆ. ನಂಬರ್ 1 ಅವರ ಈ ವರ್ಷದ ಪವರ್ ಅಥವಾ ಬ್ಲೆಸ್ಸಿಂಗ್ಸ್ ಏನಂತ ಅಂದ್ರೆ, ನಿಮ್ಮ ಹತ್ರ ಒಂದು ನ್ಯೂ ಬಿಗಿನಿಂಗ್, ಹೊಸದನ್ನ ಸ್ಟಾರ್ಟ್ ಮಾಡೋದಿಕ್ಕೆ ನಿಮ್ಮ ಹತ್ರ ಎಕ್ಸ್ಟ್ರಾ ಪೊಟೆನ್ಶಿಯಲ್ ಯೂನಿವರ್ಸ್ ನಿಮ್ಗೆ ಗಿಫ್ಟ್ ಆಗಿ ಕೊಟ್ಟಿರುತ್ತೆ ಈ ವರ್ಷ. ಒಂದ್ ರೀತಿ ಲಿಟ್ರಲಿ ನೀವು ಮ್ಯಾಜಿಷಿಯನ್ ತರ ಇರ್ತೀರಾ. ಮೀನ್ಸ್ ನೀವ್ ಏನ್ ಆಡ್ತೀರಾ, ಏನ್ ಅನ್ಕೋತೀರಾ ಅದನ್ನ ಮಾಡೋ ಅಂತ ಕೆಪಾಸಿಟಿ ನಿಮ್ಮ ಹತ್ರ ಇರುತ್ತೆ ಮ್ಯಾಜಿಷಿಯನ್ ಹತ್ರ. ಅಂಡ್ ಅದಕ್ಕೆ ಬೇಕಾದಂತ ಸಪೋರ್ಟ್ ಇರ್ಬೋದು, ರಿಸೋರ್ಸ್ ಇರ್ಬೋದು, ಸ್ಕಿಲ್ಸ್ ಇರ್ಬೋದು, ಪ್ರತಿಯೊಂದು ನಿಮ್ಗೆ ಜೊತೆಗೆ ಕುಡ್ಕೊಂತ ಹೋಗುತ್ತೆ. ಓಕೆ, ಇದು ನಂಬರ್ 1 ಪರ್ಸನಲ್ ಇಯರ್ ಇರೋಂತವ್ರ ಪವರ್ ಆಗಿರುತ್ತೆ. ಅಂಡ್ ಅವರ ಒಂದು ಲೈಫ್ ಸ್ಟೈಲ್ ಯಾವ ರೀತಿ, ಅವ್ರಿಗೆ ಒಂದು ಡ್ರೀಮ್ ಇರುತ್ತೆ, ಅದನ್ನ ಕ್ರಿಯೇಟ್ ಮಾಡ್ಕೊಳ್ಳೋದಿಕ್ಕೆ ಯೂನಿವರ್ಸ್ ಕಂಪ್ಲೀಟ್ಲಿ ಸಪೋರ್ಟ್ ಮಾಡ್ತಾ ಇರುತ್ತೆ. ಓಕೆ, ಬಟ್ ಅದ್ರ ಜೊತೆಗೆ ಅವರಲ್ಲಿ ಇರ್ಬೇಕಾಗಿರೋಂಥದ್ದು ಪ್ಯೂರಿಟಿ ಅಂಡ್ ಆ ಕೆಲ್ಸದ ಬಗ್ಗೆ ಪ್ಯಾಷನ್. ಮೀನ್ಸ್ ಇಲ್ಲಿ ಆಕ್ಷನ್ ಅನ್ನ ನೀವು ತಗೊಂಡಿಲ್ಲ, ಜಸ್ಟ್ ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಇದೆ ಅನ್ಕೊಂಡು ಸುಮ್ನೆ ಆದ್ರೆ ಯೂನಿವರ್ಸ್ ನಿಮ್ಗೆ ಮತ್ತೆ ಹಳೆಯ ವರ್ಷಗಳು ಯಾವ ರೀತಿ ಇತ್ತೋ ಅದೇ ರೀತಿಯಲ್ಲಿ ನಿಮ್ಮ ಈ ವರ್ಷವೂ ಕೂಡ ಕಳೆದೋಗುತ್ತೆ. ಓಕೆ, ಸೊ ಹಾಗಾಗಿ ನಿಮ್ಮ ಒಂದು ಹಾರ್ಟ್ ಅಲ್ಲಿ, ನಿಮ್ಮ ಸೋಲ್ ಅಲ್ಲಿ ಆ ಒಂದು ಪ್ಯೂರಿಟಿ ಇರ್ಬೇಕಾಗತ್ತೆ. ಅದ್ರ ಜೊತೆಗೆ ನಿಮ್ಮ ಒಂದು ಕೆಲ್ಸದ ಬಗ್ಗೆ ನೀವ್ ಏನನ್ನ ಅಚೀವ್ ಮಾಡ್ಬೇಕು ಅಂತ ಅನ್ಕೋತಾ ಇದ್ದೀರಾ ಅದ್ರ ಬಗ್ಗೆ ಒಂದು ಡೀಪ್ ಪ್ಯಾಷನ್ ಇರ್ಬೇಕಾಗತ್ತೆ. ಓಕೆ, ಸೊ ಅದ್ರ ಜೊತೆಗೆ ಮತ್ತೊಂದು ಚಾಲೆಂಜಿಂಗ್ ನಂಬರ್ 1 ಅವರಿಗೆ ಅಂತ ಅಂದ್ರೆ, ಸಮ್ ಟೈಮ್ಸ್ ಲೈಫ್ ಅಪ್ ಡೌನ್ ಆಗೇ ಆಗತ್ತೆ, ಕಾಮನ್. ಅಪ್ ಆದಾಗ ನಮ್ಮನ್ನ ನಾವು ಗ್ರೌಂಡ್ ಮಾಡ್ಕೊಳ್ಳೋಂತ ಅವಶ್ಯಕತೆ ಇರುತ್ತೆ. ಮೀನ್ಸ್ ಎಲ್ಲೋ ಒಂದ್ ಕಡೆ ನಾವ್ ಅನ್ಕೊಂಡಿದ್ದೆಲ್ಲ ಚೆನ್ನಾಗ್ ಆಗ್ತಾ ಇದೆ ಅಂದಾಗ ನಾವು ಒಂದ್ ರೀತಿ ನಮ್ಮ ಏನ್ ಹೇಳ್ತೀವಿ ತಲೆಲೆ ನಡಿತೀವಿ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಆಗುವಂತ ಸಾಧ್ಯತೆ ಇರುತ್ತೆ. ಅದನ್ನ ಬಿಟ್ಟು ನಮ್ಮನ್ನ ನಾವು ಗ್ರೌಂಡ್ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇರುತ್ತೆ ಪರ್ಸನಲ್ ಇಯರ್ 1 ಇರೋರಿಗೆ. ಅಂಡ್ ಅದ್ರ ಜೊತೆಗೆ ಮತ್ತೊಂದು ಅಂತ ಅಂದ್ರೆ, ಡೌನ್ ಆದಾಗ ನಾವು ಅಲ್ಲೆಲ್ಲೋ ಒಂದು ಕಡೆ ಮಿಸ್ ಮಾಡ್ತಾ ಇದೀವಿ. ಆ ಮಿಸ್ಟೇಕ್ ಏನು ಅನ್ನೋದನ್ನ ತಿಳ್ಕೊಂಡು ಅದಕ್ಕೆ ಬೇಕಾದಂತ ಸ್ಕಿಲ್ಸ್ ಅನ್ನ, ರಿಸೋರ್ಸಸ್ ಅನ್ನ ನಾವು ಪಡ್ಕೊಳ್ಳುವಂಥದ್ದು ಕೂಡ ಚಾಲೆಂಜಿಂಗ್ ಆಗಿರುತ್ತೆ. ಓಕೆ, ಬಿಕಾಸ್ ನಂಬರ್ 1 ಅನ್ನೋಂಥದ್ದು ಏನಿದೆ ಪರ್ಸನಲ್ ಇಯರ್ ಇರೋಂಥವ್ರಿಗೆ, ಅವ್ರದ್ದು ಒಂದ್ ರೀತಿ ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ. ಕಂಪ್ಲೀಟ್ಲಿ ನಂಬರ್ 1 ಅಂದ್ರೆ ಸೂರ್ಯನ ತರ ಲೀಡರ್ಶಿಪ್ ಅಲ್ಲಿ ಕ್ವಾಲಿಟೀಸ್ ಅವರಲ್ಲಿ ಇರುತ್ತೆ. ಸೊ ಹಂಗಾಗಿ ಈ ವರ್ಷ ನಂಬರ್ 1 ಯಾರಿಗಿರುತ್ತೆ ಅವ್ರಿಗೆ ಯೂಶಲಿ ಏನಂದ್ರೆ ಬೇರೆಯವ್ರ ಹತ್ರ ಹೆಲ್ಪ್ ಕೇಳೋದು ಅನ್ನೋ ಆ ಒಂದು ಮೈಂಡ್ ಸೆಟ್ ಬರೋದಿಲ್ಲ. ಎಲ್ಲವನ್ನ ನಾನೇ ಮಾಡ್ಬೇಕು ಅಂತ ಅನ್ನೋದಿರುತ್ತೆ. ಬಟ್ ಅಪ್ ಆಗ್ಲಿ ಡೌನ್ ಆಗ್ಲಿ, ಅಪ್ ಆದಾಗ ನಮ್ಗಿಂತ ಕೆಳಗಡೆ ಇರೋರನ್ನ ಒಂದು ಸಹನೆಯಲ್ಲಿ ನಡೆಸ್ಕೊಳ್ಳುವಂಥದ್ದು ಇರ್ಬೋದು. ಅದೇ ರೀತಿ ಡೌನ್ ಆದಾಗ ನಾನ್ ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ನನ್ಗಿಂತ ಮೇಲ್ ಯಾರಿದ್ದಾರೆ ಅವರ ಒಂದು ಕೈಯನ್ನ ಹಿಡಿದು ಮೇಲ್ ಬರೋ ಅಂತ ಒಂದು ಇದನ್ನು ಕೂಡ ನಾವು ಬೆಳೆಸ್ಕೊಂತ ಹೋಗ್ಬೇಕಾಗತ್ತೆ ನಂಬರ್ 1 ಇರೋರು. ಸೊ ಇದೆರಡನ್ನ ನಾವು ಮಾಡಿದ್ವಿ ಅಂತ ಅಂದ್ರೆ ನಮ್ಮ ಲೈಫ್ ಕಂಪ್ಲೀಟ್ಲಿ ಸನ್ಶೈನ್ ಆಗೇ ಇರುತ್ತೆ. ಓಕೆ, ಸೊ ಇದು ನಂಬರ್ 1 ಅವರಿಗೆ ಯೂನಿವರ್ಸ್ ಈ ವರ್ಷ ಕೊಡ್ತಾ ಇರೋಂತ ಬ್ಲೆಸ್ಸಿಂಗ್ಸ್ ಇರುತ್ತೆ. ಸೊ ಈ ಒಂದು ಇದ್ರ ಮೇಲೆ ನಿಮ್ಮ ಒಂದು ಲೈಫ್ ಅನ್ನ ಡಿಸೈನ್ ಮಾಡ್ಕೊಳ್ಳಿ. ಮೀನ್ಸ್
ನೀವೇನಾದ್ರೂ ಪ್ಲಾನ್ ಹಾಕೊಂಡಿದ್ರೆ ಏನಾದ್ರೂ ಹೊಸ ಬಿಗಿನಿಂಗ್ ಅನ್ನ ಯಾವ್ದಾದ್ರು ಒಂದು ಹೊಸತನ್ನ ಸ್ಟಾರ್ಟ್ ಮಾಡ್ಬೇಕು, ಇಲ್ಲಾಂದ್ರೆ ನಾನು ಈ ಜಾಬ್ ಏನಿದೆ ಇದು ಬೇಡ ಅನ್ನಿಸ್ತಾ ಇದೆ, ಬೇರೆ ಚೇಂಜ್ ಮಾಡ್ಬೇಕು ಅನ್ನೋಂಥದ್ದಿರ್ಬೋದು. ಈ ರೀತಿಯಲ್ಲಿ ನಿಮ್ದು ಏನೇ ಒಂದು ಪ್ಲಾನ್ಸ್ ಇದ್ರೂನು ಕೂಡ ನಂಬರ್ 1 ಅವರಿಗೆ ಎಕ್ಸ್ಟ್ರಾ ಯೂನಿವರ್ಸ್ ಇಂದ ಸಪೋರ್ಟ್ ಇರುತ್ತೆ. ಸೊ ದಟ್ ನಿಮ್ಮ ಪ್ಲಾನ್ ಅಕಾರ್ಡಿಂಗ್ ಟು ದಟ್ ಇರಲಿ. ಓಕೆ, ಸೊ ಇದು ನಂಬರ್ 1 ಗೆ ಈ ವರ್ಷ 2024 ಇರುವಂತದ್ದು. ಅದ್ರ ಒಂದು ಬೇಸ್ ಮೇಲೆ ನಿಮ್ಮ ಲೈಫ್ ಅನ್ನ ನೀವು ಪ್ಲಾನ್ ಮಾಡ್ಕೊಳ್ಳಿ. ಓಕೆನಾ? ಅಂಡ್ ನಂಬರ್ 2 ಅವರಿಗೆ ಬರೋದಾದ್ರೆ, ನಂಬರ್ 2 ಮೂನ್ ಕಾರ್ಡ್ ಅಂದ್ರೆ ಒಂದು ಚಂದ್ರನ ಪ್ರಭಾವ ನಿಮ್ಮ ಮೇಲೆ ಚೆನ್ನಾಗಿರುತ್ತೆ ಈ ವರ್ಷ. ನಿಮ್ಮ ಒಂದು ಇಂಟ್ಯೂಷನ್ಸ್ ಶಾರ್ಪ್ ಇರುತ್ತೆ. ಸೊ ದಟ್ ನಿಮ್ಮ ಒಂದು ಸಮಸ್ಯೆಗಳಿಗೆ ಬೇರೆಯವ್ರ ಹತ್ರ ಉತ್ತರವನ್ನ ಕೇಳೋದಕ್ಕಿಂತ ನಿಮ್ಮೊಳಗೆ ನಿಮ್ಮನ್ನ ನೀವು ಕೇಳ್ಕೊಳ್ಳಿ, ಈ ಸಮಸ್ಯೆಗೆ ಉತ್ತರ ಏನು ಅಂತ ಅಂದ್ಬಿಟ್ಟು. ಆ ಒಂದು ಇಂಟ್ಯೂಷನ್ ನಿಮ್ದು ಶಾರ್ಪ್ ಇರೋದ್ರಿಂದ ನಿಮ್ಮ ಒಂದು ಸಮಸ್ಯೆಗಳಿಗೆ ಉತ್ತರ ನಿಮ್ಮಲ್ಲೇ ಸಿಗೋಂತ ಚಾನ್ಸಸ್ ಹೈ ಇರುತ್ತೆ ಈ ವರ್ಷ. ಓಕೆ, ಅಂಡ್ ನಂಬರ್ 2 ಅಲ್ಲಿ ಇನ್ನೊಂದು ನಾವು ನೋಡೋದಾದ್ರೆ, ನಂಬರ್ 2 ಸ್ಲೋ, ಸ್ವಲ್ಪ ಒಂದು ನಿಧಾನಗತಿಯಲ್ಲಿ ನಿಮ್ಮ ಕೆಲಸಗಳು ಸಾಗ್ತಾ ಇರುತ್ತೆ. ಬಿಕಾಸ್ ಈಗ ನಂಬರ್ 2 ಯಾರ್ದಿದೆ 2023 ಅಲ್ಲಿ ಅವ್ರದ್ದು ನಂಬರ್ 1 ಇರುತ್ತೆ. ಸೊ ನಂಬರ್ 1 ಆಗಿತ್ತು ಅಂದ್ರೆ ಆ ಒಂದು ಸ್ಪೀಡ್ ಅಲ್ಲಿ ನೀವು ಮೂವ್ ಆಗಿರ್ತೀರಾ. ನಂಬರ್ 1 ಅಲ್ಲಿ ನಿಮ್ಮ ಕೆಲಸಗಳು ಸ್ಪೀಡ್ ಆಗಿ ಇರುತ್ತೆ. ಸೊ ನಂಬರ್ 2 ಈ ವರ್ಷ ಯಾರಿಗಿದೆ 2024 ಯಾರಿಗಿದೆ ಅವರು ನಂಬರ್ 1 ಅನ್ನ ಈ ವರ್ಷ ರಿಲೇಟ್ ಮಾಡಬಹುದು. ಎಸ್, ನನ್ನ ಲೈಫ್ 2023 ಅಲ್ಲಿ ಹಿಂಗೆ ಇತ್ತು ಅಂತ ಅನ್ಬಿಟ್ಟು. ಮೀನ್ಸ್ ನೀವು ಮುಟ್ಟಿದ್ದೆಲ್ಲ ಒಂದ್ ರೀತಿ ಚಿನ್ನ ತರ ಆಗ್ತಾ ಇರುವಂತ ಚಾನ್ಸಸ್ 2023 ಅಲ್ಲಿ ನಿಮ್ಗಾಗಿರುತ್ತೆ ನಂಬರ್ 2 ಅವರಿಗೆ. ಬಟ್ ಈ ವರ್ಷ ಏನಾಗತ್ತೆ ಅಂದ್ರೆ ನಿಮ್ಮ ಕೆಲಸಗಳು ಸ್ಲೋ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ಪೇಶನ್ಸ್ ಅನ್ನ ತುಂಬಾ ಕಲಿಬೇಕಾಗತ್ತೆ ಈ ವರ್ಷ. ನೀವೇನ್ ಅನ್ಕೋತೀರಾ, ನೀವೇನ್ ಪ್ಲಾನ್ ಮಾಡ್ತೀರಾ ಅದಕ್ಕಿಂತ ಟೈಮ್ ಸ್ವಲ್ಪ ಜಾಸ್ತಿ ತಗೊಳುತ್ತೆ. ಸೊ ದಟ್ ಇದನ್ನ ಎಲ್ಲಿ ಯೂಸ್ ಮಾಡ್ಬೋದು ಅಂದ್ರೆ, ನಿಮ್ಮ ಒಂದು ಪ್ಲಾನ್ ಅನ್ನ ನೀವೇನ್ ಕ್ರಿಯೇಟ್ ಮಾಡ್ಕೋತೀರಾ ಅಲ್ಲಿ ನೀವು ಅಂದುಕೊಂಡಂತೆ ನಡಿಲಿಲ್ಲ, ಸ್ವಲ್ಪ ಸ್ಲೋ ಆಯ್ತು ಅಂತ ಆದ್ರೂ ಕೂಡ ನಿಮ್ಮ ಹೋಪ್ಸ್ ಅನ್ನ ಬಿಡದೆ ಪ್ರಯತ್ನವನ್ನ ನೀವು ಇಟ್ಕೋಬಹುದು. ಬಿಕಾಸ್ ನಂಬರ್ 2 ನಾನು ಈ ವರ್ಷ ಪರ್ಸನಲ್ ಇಯರ್ ನಂದು ನಂಬರ್ 2. ಸೊ ಕೆಲ್ಸಗಳು ಸ್ಲೋ ಆಗೇ ಆಗತ್ತೆ, ಬಟ್ ರಿಸಲ್ಟ್ ಅಂತೂ ಕೊಟ್ಟೆ ಕೊಡುತ್ತೆ ಅನ್ನೋಂತ ಹೋಪ್ ಅಲ್ಲಿ ನೀವು ಮುಂದೆ ಸಾಗ್ತಾ ಬರ್ಬೋದು. ಓಕೆ, ಸೊ ಇದು ನಂಬರ್ 2 ನ ಪ್ಲಸ್ ಅಂಡ್ ಮೈನಸ್ ಕೂಡ. ಬಿಕಾಸ್ ಪ್ಲಸ್ ಅಂತ ಅಂದ್ರೆ ನಿಮ್ಮ ಇಂಟ್ಯೂಷನ್ ತುಂಬಾ ಚೆನ್ನಾಗಿರುತ್ತೆ, ಬಟ್ ಮೈನಸ್ ಪಾರ್ಟಿಗೆ ಬರೋದಾದ್ರೆ ಥಿಂಗ್ಸ್ ಗಳು ಸ್ವಲ್ಪ ಸ್ಲೋ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಇಲ್ಲಿ ನೋಡೋದಾದ್ರೆ, ನಂಬರ್ 2 ಅವರಿಗೆ ಎಮೋಷನ್ಸ್ ಅನ್ನೋದು ನಿಮ್ಗೆ ಪ್ಲಸ್ ಕೂಡ ಆಗ್ಬೋದು, ಮೈನಸ್ ಕೂಡ ಆಗ್ಬೋದು. ಬಿಕಾಸ್ ಈ ವರ್ಷ ನಂಬರ್ 2 ಅವರು ಯಾವ ರೀತಿ ಇರ್ತೀರಾ ಅಂತ ಅಂದ್ರೆ, ಯಾವ್ದೇ ಒಂದು ದುಃಖಕ್ಕಾಗ್ಲಿ ಎಲ್ಲರಿಗೂ ಒಂದು ಸ್ಪಂದಿಸುವಂತ ಒಂದು ಕೆಪಾಸಿಟಿ ನಿಮ್ಮ ಹತ್ರ ಇರುತ್ತೆ. ಅಂಡ್ ಬೇರೆಯವ್ರು ಯಾರೇ ಬಂದ್ ನಿಮ್ಮ ಹತ್ರ ಅವರ ಒಂದು ಬೇಸರವನ್ನು ಅಥವಾ ಅವರ ಒಂದು ಸಮಸ್ಯೆಯನ್ನ ಹೇಳ್ಕೊಂಡ್ರೆ ಅವರಿಗೆ ಆ ಒಂದು ಎಮೋಷನಲಿ ಒಂದು ಸಪೋರ್ಟ್ ನಿಮ್ ಕಡೆಯಿಂದ ಸಿಗುತ್ತೆ ಒಂದು. ಬಟ್ ಮೂನ್ ಈಸ್ ಆಲ್ಸೋ ರಿಲೇಟೆಡ್ ಟು ಎಮೋಷನ್ಸ್. ಸೊ ಇಲ್ಲಿ ನಿಮ್ಮ ಎಮೋಷನ್ಸ್ ಕೂಡ ಏರುಪೇರಾಗುವಂತ ಸಂಭವ ಇರುತ್ತೆ. ಅದ್ರ ಬಗ್ಗೆ ನೀವು ಸ್ವಲ್ಪ ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ ಒಂದು. ಓಕೆ, ಅಂಡ್ ನಂಬರ್ 2 ಅಲ್ಲಿ ಚಾಲೆಂಜಿಂಗ್ ಪಾರ್ಟಿಗೆ ಬರೋದಾದ್ರೆ, ನಿಮ್ಮ ಎಮೋಷನ್ಸ್ ಅನ್ನ ಬ್ಯಾಲೆನ್ಸ್ ಮಾಡುವಂಥದ್ದು. ನಿಮ್ಮ ಎಮೋಷನ್ಸ್ ಅನ್ನ ಬ್ಯಾಲೆನ್ಸ್ ಮಾಡೋದ್ರ ಜೊತೆಗೆ ನಿಮ್ಮಲ್ಲಿ ಪೇಶನ್ಸ್ ಇರ್ಬೇಕಾಗತ್ತೆ. ನಿಮ್ಮ ಫ್ಯಾಮಿಲಿಯನ್ನ ಅಥವಾ ನಿಮ್ಮ ವರ್ಕ್ ಪ್ಲೇಸ್ ಅನ್ನ ಕೂಡ ನೀವು ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ಓಕೆ, ಫೈನ್. ಅಂಡ್ ನೆಕ್ಸ್ಟ್ ಒಂದು ಔಟ್ಕಮ್, ನಿಮ್ಮ ಲೈಫ್ ಔಟ್ಕಮ್ ಯಾವ ರೀತಿ ಇರುತ್ತೆ ನಂಬರ್ 2 ಅವರಿಗೆ ಅಂತ ನೋಡೋದಾದ್ರೆ, ನಂಬರ್ 2 ಅನ್ನುವಂಥದ್ದು ಏನಿದೆ, ಅವರು ಯೂಶಲಿ ನಾನ್ ಹೇಳ್ದೆ ಕಣ್ಣ ಮುಚ್ಚಿ ನಿಮ್ಮ ಒಂದು ಸಮಸ್ಯೆಗೆ ನಿಮ್ಮಲ್ಲೇ ಉತ್ತರ ಇರುತ್ತೆ, ಬೇರೆ ಕಡೆ ನೀವು ಹುಡ್ಕುವಂತ ಅವಶ್ಯಕತೆ ಇಲ್ಲ ಅಂತ. ಮೀನ್ಸ್ ಆ ಒಂದು ಸೋಲ್ ಕನೆಕ್ಟಿಗೆ ನೀವು ಕನೆಕ್ಟ್ ಆಗುವಂತ ಸಾಧ್ಯತೆ ಇರುತ್ತೆ. ಇದು ಬಂದ್ಬಿಟ್ಟು ಆರ್ಕೇಂಜಲ್ ಗ್ಯಾಬ್ರಿಯಲ್. ಓಕೆ, ಅವರ ಒಂದು ಎನರ್ಜಿಗೆ ನೀವು ಕನೆಕ್ಟ್ ಆಗಿ ನಿಮ್ಮ ಒಂದು ಸೋಲ್ ಪರ್ಪಸ್ ಏನು ಅಂತ ತಿಳ್ಕೊಳ್ಳುವಂತ ಒಂದು ಕೆಪಾಸಿಟಿ ಕೂಡ ನಿಮ್ಗೆ ಈ ವರ್ಷ ಬರುವಂತ ಸಾಧ್ಯತೆ ಇರುತ್ತೆ. ಸೊ ನಿಮ್ಮ ಲೈಫ್ ಅನ್ನ ಅದಕ್ಕೆ ಅಕಾರ್ಡಿಂಗ್ ಆಗಿ ಪ್ಲಾನ್ ಮಾಡ್ಕೊಳ್ಳಿ. ಓಕೆ, ಅಂಡ್ ನಂಬರ್ 2 ಬಂದ್ಬಿಟ್ಟು ಇದೊಂದು ಟೀಮ್ ವರ್ಕ್ ಅಥವಾ ಸಪೋರ್ಟ್ ತಗೊಂಡು ವರ್ಕ್ ಮಾಡುವಂತ ವರ್ಷ ನಿಮ್ಗೆ. ಬಿಕಾಸ್ ನಂಬರ್ 2 ಮೂನ್ ಪ್ಲಾನೆಟ್ ಅಂದ್ರೆ ಡಿಪೆಂಡೆಂಟ್ ಪ್ಲಾನೆಟ್ ಆಗಿರೋದ್ರಿಂದ ನಿಮ್ಗೂ ಕೂಡ ಒಬ್ರೇ ನಾನು ಮುನ್ನುಗ್ತೀನಿ ಅನ್ನೋಂತ ಆ ಒಂದು ಧೈರ್ಯ ಅಥವಾ ಆ ಒಂದು ಸಾಹಸ ಬೇಡ. ಸಪೋರ್ಟ್ ಅಥವಾ ಒಂದು ಬೆಂಬಲವನ್ನ ತಗೊಂಡು ಮುಂದೆ ಹೋಗೋದು ಒಳ್ಳೇದು. ಬಿಕಾಸ್ ನೀವು ನಂಬರ್ 1 ಅನ್ನ ಈಗಷ್ಟೇ ಮುಗಿಸಿರ್ತೀರಾ, 2023 ಅಲ್ಲಿ ನೀವು ಮುಗಿಸಿರ್ತೀರಾ.
ಅದೇ ಒಂದು ಕಾನ್ಫಿಡೆನ್ಸ್ ಅಲ್ಲಿ ನೀವು ಮುನ್ನುಗ್ಗಕ್ ಹೋದ್ರೆ ಥಿಂಗ್ಸ್ ಮತ್ತಷ್ಟು ಸ್ಲೋ ಆಗಿ ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಮುಂದುವರಿಯೋದು, ಒಂದು ಬೇರೆಯವರ ಸಪೋರ್ಟ್ ಜೊತೆಗೆ ನೀವು ಮುಂದುವರಿಯೋದು ಕೂಡ ನಿಮ್ಗೆ ಒಳ್ಳೇದಿರುತ್ತೆ. ಬಟ್ ಒನ್ಸ್ ಅಗೇನ್ ಆ ಒಂದು ಪಾರ್ಟ್ನರ್ಶಿಪ್ ಯಾರ ಜೊತೆ ನಾನು ಕಮಿಟ್ ಆಗಿ ಮುಂದುವರಿಬೇಕು ಅನ್ನುವಂಥದ್ದನ್ನ ಕೂಡ ನೀವು ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಳ್ಳಿ. ಓಕೆ, ಸೊ ಇದು ನಂಬರ್ 2 ಅವರಿಗೆ. ಅಂಡ್ ನಂಬರ್ 3ಗೆ ಬರೋದಾದ್ರೆ ಎಂಪ್ರೆಸ್. ಸೊ ನಂಬರ್ 3 ಅವ್ರದ್ದು ಒಂದ್ ರೀತಿ ಚೈಲ್ಡ್ ಲೈಕ್ ಬಿಹೇವಿಯರ್ ಅಂತ ಹೇಳ್ಬೋದು. ಚೈಲ್ಡ್ ಲೈಕ್ ಅಂತ ಅಂದ್ರೆ ಒಂದ್ ರೀತಿ ಮಗುವಿನ ರೀತಿಯ ಮನ್ಸು. ಓಕೆ, ಏನೇ ಬಂದ್ರೂನು ಎಂಜಾಯ್ಮೆಂಟ್ ಇರ್ಬೋದು. ಈಗ ಮಕ್ಕಳನ್ನ ನಾವು ನೋಡಿದ್ರೆ ಅವ್ರಿಗೆ ಏನೇ ಒಂದು ಎಮೋಷನ್ ಆಗ್ಲಿ ತುಂಬಾ ಹೊತ್ತು ಇಟ್ಕೊಳ್ಳೋ ಅಂತ ಇದಿರೋದಿಲ್ಲ. ಅಳು ಬಂದಾಗ ಹತ್ಬಿಡ್ತಾವ್, ನಗು ಬಂದಾಗ ನಗ್ತವೆ, ಮತ್ ಇನ್ನೊಂದ್ ಅರ್ಧ ಗಂಟೆಗೆ ಆ ಎಮೋಷನ್ ಚೇಂಜ್ ಆಗ್ತಿರತ್ತಲ್ಲ. ಸೊ ನಂಬರ್ 3 ಅವ್ರಿಗೂನು ಅದೇ ರೀತಿಯಲ್ಲಿ ಇರತ್ತೆ, ಬಟ್ ಕ್ರಿಯೇಟಿವಿಟಿ ತುಂಬಾ ಚೆನ್ನಾಗಿರತ್ತೆ. ಓಕೆ, ಸೊ ನಂಬರ್ 3 ಅವರು ಈ ವರ್ಷ ನಿಮ್ಮ ಒಂದು ಕ್ರಿಯೇಟಿವಿಟಿಯನ್ನ ಹೆಚ್ಚೆಚ್ಚು ಬೆಳೆಸ್ಕೊಂತ ಹೋಗಿ. ಯೂನಿವರ್ಸ್ ನಿಮ್ಗೆ ಈ ವರ್ಷ ಕೊಡ್ತಾ ಇರುವಂತ ಗಿಫ್ಟ್ ಕ್ರಿಯೇಟಿವಿಟಿ. ನಂಬರ್ 1 ಅವರಿಗೆ ಯೂನಿವರ್ಸ್ ಕೊಡ್ತಾ ಇರುವಂತ ಗಿಫ್ಟ್ ಇಂಡಿಪೆಂಡೆನ್ಸ್. ನಂಬರ್ 2 ಅವ್ರಿಗೆ ಯೂನಿವರ್ಸ್ ಕೊಡ್ತಾ ಇರುವಂತ ಗಿಫ್ಟ್ ಇಂಟ್ಯೂಷನ್, ಅಂದ್ರೆ ಸಿಕ್ಸ್ತ್ ಸೆನ್ಸ್ ಅಂತ ನಾರ್ಮಲ್ ಆಗಿ ಹೇಳ್ಬೋದು. ನಂಬರ್ 3 ಅವ್ರಿಗೆ ಯೂನಿವರ್ಸ್ ಕೊಡುವಂತ ಗಿಫ್ಟ್ ಕ್ರಿಯೇಟಿವಿಟಿ. ನಿಮ್ಮಲ್ಲಿ ಕ್ರಿಯೇಟಿವಿಟಿ ಜಾಸ್ತಿ ಇರುತ್ತೆ. ಆ ಕ್ರಿಯೇಟಿವಿಟಿಯನ್ನ ಯಾವ ರೀತಿ ನಾನು ಬಳಸ್ಕೊಂಡು ಹೊಸತನ್ನ ನನ್ನ ಲೈಫ್ ಅಲ್ಲಿ ನಾನು ಸೃಷ್ಟಿಸ್ಕೋಬಹುದು ಅನ್ನೋದನ್ನ ನೀವು ಥಿಂಕ್ ಮಾಡ್ತಾ ಹೋಗಿ. ಓಕೆ, ಅಂಡ್ ನಂಬರ್ 3 ಅವರಿಗೆ ಚಾಲೆಂಜಿಂಗ್ ಪಾರ್ಟ್ ಬರೋದಾದ್ರೆ ನಿಮ್ಮ ಒಂದು ನ್ಯಾರೋ ವಿಷನ್ ಏನಿದೆ ಅದನ್ನ ಸ್ವಲ್ಪ ನೀವು ಬದಲಾಯಿಸ್ಕೋಬೇಕಾಗತ್ತೆ. ಮೀನ್ಸ್ ನಾನು ಲೈಫ್ ಅನ್ನ ನಾನು ನೋಡೋದೇ ಹಿಂಗೆ ಅಂತ ಸ್ಟ್ರಿಕ್ಟ್ ಆಗಿ ನೀವು ಕೂತ್ರಿ ಅಂತ ಅಂದ್ರೆ ನಿಮ್ಮಲ್ಲಿ ಕ್ರಿಯೇಟಿವಿಟಿಯನ್ನ ನೀವೇ ಎಲ್ಲೋ ಹೋಲ್ಡ್ ಮಾಡ್ದಂಗೆ. ಸೊ ನಿಮ್ಮ ವಿಷನ್ ಅನ್ನ, ನಿಮ್ಮ ಲೈಫ್ ಅನ್ನ ನೋಡುವಂತ ದೃಷ್ಟಿಕೋನವನ್ನ ಬದಲಾಯಿಸ್ಕೊಂಡಾಗ ಮತ್ತಷ್ಟು ಹೊಸ ವಿಚಾರಗಳು ಹೊಸ ರೀತಿಯಲ್ಲಿ ನಿಮ್ಗೆ ಬರೋಕ್ ಸ್ಟಾರ್ಟ್ ಆಗುತ್ತೆ. ಅದನ್ನ ಯೂಸ್ ಮಾಡ್ಕೊಂಡು, ಆ ಒಂದು ಸ್ಟ್ರೆಂತ್ ಅನ್ನ ಯೂಸ್ ಮಾಡ್ಕೊಂಡು ನಿಮ್ಮ ಲೈಫ್ ಅಲ್ಲಿ ಗ್ರೋ ಆಗೋದಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಹಂಗಾಗಿ ಇದು ಹಿಂಗೆ ಹೋಗ್ಬೇಕು, ಇದು ಈ ರೀತಿನಲ್ಲೇ ನಡಿಬೇಕು ಅನ್ನೋಂತ ಸ್ಟ್ರಿಕ್ಟ್ ಮೈಂಡ್ ಸೆಟ್ ಏನಿದೆ ಅಲ್ಲಿ ನೀವು ಸ್ವಲ್ಪ ಫ್ಲೆಕ್ಸಿಬಿಲಿಟಿಯನ್ನ ತರಬೇಕಾಗತ್ತೆ. ಓಕೆ, ಸೊ ಇದು ನಂಬರ್ 3 ಅವರ ಚಾಲೆಂಜಿಂಗ್. ನೆಕ್ಸ್ಟ್ ಅದನ್ನ ನೀವು ಬೀಟ್ ಮಾಡಿದ್ರಿ ಅಂತ ಅಂದ್ರೆ ನಿಮ್ಮ ಲೈಫ್ ಅಲ್ಲಿ ಬರುವಂತದ್ದು ಒಂದು ಫುಲ್ಫಿಲ್ಮೆಂಟ್ ಅನ್ನುವಂಥದ್ದು ಏನ್ ಹೇಳ್ತೀವಿ, ತೃಪ್ತಿ ಅನ್ನುವಂಥದ್ದು ಏನಿದೆ ಅದು ನಿಮ್ಗೆ ಕಾಣಿಸ್ತಾ ಹೋಗುತ್ತೆ. ಮೀನ್ಸ್ ಯಾವ್ದೋ ಒಂದು ಕೆಲ್ಸವನ್ನ ನಾವು ಕಂಪ್ಲೀಟ್ ಮಾಡಿದಾಗ ಸಿಗೋವಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ ಏನ್ ಹೇಳ್ತೀವಿ, ಅದು ನಿಮ್ಗೆ ಎಂಡ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಎಂಡ್ ಅಂತ ಅಂದ್ರೆ ಪ್ರತಿಯೊಂದು ಪ್ರಾಜೆಕ್ಟ್ ಅಲ್ಲೂ ಕೂಡ ನಿಮ್ಗೆ ಅದು ಸಿಗ್ತಾ ಹೋಗುತ್ತೆ. ಸೊ ಅದು ನಂಬರ್ 3 ಅವರ ಸ್ಟ್ರೆಂತ್ ಅಂಡ್ ಚಾಲೆಂಜಸ್ ಬಗ್ಗೆ. ಅಂಡ್ ನಂಬರ್ 4ಗೆ ಬರೋದಾದ್ರೆ ನಂಬರ್ 4 ಅವರು ಏನಿದ್ದೀರಾ ಅವರ ಒಂದು ಈ ವರ್ಷದ ಯೂನಿವರ್ಸ್ ಕೊಡುವಂತ ಚಾಲೆಂಜ್ ಬಂದ್ಬಿಟ್ಟು ಸ್ಟ್ರಕ್ಚರ್. ಅಂದ್ರೆ ಏನೇ ಒಂದು ಸ್ಟ್ರಕ್ಚರ್ಡ್ ಆಗಿಲ್ಲ, ಒಂದು ಸ್ಟ್ರಾಂಗ್ ಫೌಂಡೇಶನ್ ಇಲ್ಲ ಅಂದ್ರೆ ಈ ವರ್ಷ ನಿಮ್ಗೆ ಸ್ಟ್ರಾಂಗ್ ಫೌಂಡೇಶನ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋದಿಕ್ಕೆ ಯೂನಿವರ್ಸ್ ಸಪೋರ್ಟ್ ಆಗಿ ಇರುತ್ತೆ, ಆಪರ್ಚುನಿಟಿಯನ್ನ ಕೊಡುತ್ತೆ. ಲೈಕ್ ಎಕ್ಸಾಂಪಲ್, ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನಿಮ್ಗೆ ಈ ವರ್ಷ ನಂಬರ್ 4 ಬಂದಿದೆ ಅಂತ ಅಂದ್ರೆ ನಿಮ್ಮ ಒಂದು ಬಿಸ್ನೆಸ್ ಗೆ ಸಾಲಿಡ್ ಫೌಂಡೇಶನ್ ಅನ್ನ ಹಾಕಿ ಒಂದು ಸ್ಟ್ರಕ್ಚರ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋದಿಕ್ಕೆ ಯೂನಿವರ್ಸ್ ಈ ವರ್ಷ ನಿಮ್ಗೆ ಅವಕಾಶವನ್ನ ಕೊಡುತ್ತೆ. ಬಟ್ ಅದ್ರ ಮೇಲೆ ಆಕ್ಷನ್ ತಗೋಬೇಕಾದವ್ರು ನೀವೇ. ಓಕೆ, ಆಕ್ಷನ್ ತಗೊಳ್ದೆ ನೀವು ಸುಮ್ಮನಿದ್ರಿ ಅಂತ ಅಂದ್ರೆ ಅಗೈನ್ ಹಳೆಯ ವರ್ಷಗಳು ಯಾವ ರೀತಿ ಕಳೀತಾ ಬಂತೋ ಅದೇ ರೀತಿ ಇದು ಕೂಡ ಕಳೆಯುತ್ತೆ. ಓಕೆನಾ? ಸೊ ಈ ಒಂದು ನಂಬರ್ 4 ಅವರಿಗೆ ಚಾಲೆಂಜಿಂಗ್ ಬರೋದಾದ್ರೆ ಹಾರ್ಡ್ ವರ್ಕ್ ನೀವು ಮಾಡ್ಕೋಬೇಕಾಗತ್ತೆ. ನೋ ಶಾರ್ಟ್ ಕಟ್ಗಳು ಇಲ್ಲ. ಬಿಕಾಸ್ ನಂಬರ್ 3 ಅನ್ನ ಈಗಷ್ಟೇ ನೀವು ಪಾಸ್ ಮಾಡಿ ಮುಂದೆ ಬಂದಿರ್ತೀರಾ 2023 ಅಲ್ಲಿ. ಅಲ್ಲಿ ನೀವು ನೋಡಿದಾಗ ನಿಮ್ಗೆ ಒಂದು ಕ್ರಿಯೇಟಿವಿಟಿ, ಒಂದು ಮಕ್ಕಳ ಒಂದು ಸ್ವಭಾವದ ಬಗ್ಗೆ ನಾನು ಏನ್ ಎಕ್ಸ್ಪ್ಲೈನ್ ಮಾಡಿದೆ ಆ ಒಂದು ನೇಚರ್ ಅನ್ನ ನೀವು ನೋಡ್ಕೊಂಡಿರ್ತೀರಾ. ಅಂಡ್ ಎಸ್ಪೆಷಲಿ ಈ ಒಂದು ನಂಬರ್ 3 ಬಂದ್ಬಿಟ್ಟು ಫೆಮಿನೈನ್ ರೀತಿಯಲ್ಲಿ ಇರುತ್ತೆ. ನಂಬರ್ 3, ನಂಬರ್ 2 ಫೆಮಿನೈನ್ ಗೆ ರಿಲೇಟೆಡ್ ಆದಂತ ಒಂದು ನಂಬರ್ ಆಗಿರೋದ್ರಿಂದ ನಿಮ್ಮಲ್ಲಿ ಫ್ಲೆಕ್ಸಿಬಿಲಿಟಿ ಇರುತ್ತೆ, ಆ ಒಂದು ಎಮೋಷನ್ಸ್ ಗೆ ಜಾಗ ಇರುತ್ತೆ, ಸಾಫ್ಟ್ನೆಸ್ ಗೆ ಜಾಗ ಇರುತ್ತೆ. ಬಟ್ ನಂಬರ್ 4 ಗೆ ಬಂದಾಗ ಆ ಒಂದು ಮಸ್ಕ್ಯುಲೈನ್ ಇದಕ್ಕೆ ನೀವು ಕನೆಕ್ಟ್ ಆಗ್ತೀರಾ. ಸೊ ದಟ್ ನೀವು ಹಾರ್ಡ್ ಆಗ್ಬೇಕಾಗತ್ತೆ, ಹಾರ್ಡ್ ವರ್ಕ್ ಮಾಡ್ಬೇಕಾಗತ್ತೆ, ರಫ್ ಅಂಡ್ ಟಫ್ ಆಗಿ ಇದ್ದು ಅದೇನ್ ಬಂದ್ರು ನಾನ್ ನಿಂತು ಮಾಡ್ತೀನಿ ಅನ್ನೋಂತ ಒಂದು ಹಾರ್ಡ್ ಕ್ವಾಲಿಟಿ ನಿಮ್ಮಲ್ಲಿ ಬರ್ಬೇಕಾಗತ್ತೆ. ಓಕೆ, ಸೊ ನಿಮ್ಮ ಒಂದು ರಿಲೇಶನ್ಶಿಪ್
ಫ್ಲೆಕ್ಸಿಬಲ್ ಇದಾಗ್ತಾ ಇದೆ, ಮೀನ್ಸ್ ಫ್ಲಕ್ಚುಯೇಟ್ ಆಗ್ತಾ ಇದೆ, ಒಂದ್ಸಲ ಹಂಗಿರುತ್ತೆ ಒಂದ್ಸಲ ಹಿಂಗಿರುತ್ತೆ ಅಂದ್ರೆ ಅದಕ್ಕೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು ನಂಬರ್ 4 ಅವರು. ಅದೇ ರೀತಿ ಒಂದು ಮನಿಯಲ್ಲಿ ನನಗೆ ಒಂದು ಫ್ಲೋ ಇಲ್ಲ, ಒಂದ್ ವರ್ಷ 10,000 ಆಗುತ್ತೆ, ಒಂದ್ ವರ್ಷ 50,000 ಆಗುತ್ತೆ, ಈ ರೀತಿಯಲ್ಲಿ ನನ್ನ ಒಂದು ಇನ್ಕಮ್ ಅಪ್ ಅಂಡ್ ಡೌನ್ ಆಗ್ತಾನೆ ಇರುತ್ತೆ ಅಂದ್ರೆ ಅದನ್ನು ಕೂಡ ನೀವು ಸಾಲಿಡ್ ಆಗಿ ಒಂದು ಸ್ಟ್ರಕ್ಚರ್ಡ್ ಗೆ ನಿಮ್ಮ ಒಂದು ಬೇಸ್ ಅನ್ನ ಸ್ಟ್ರಾಂಗ್ ಮಾಡ್ಕೊಳ್ಳುವಂತ ವರ್ಷ ನಂಬರ್ 4 ಅವ್ರಿಗೆ ಯೂನಿವರ್ಸ್ ನಿಮ್ಗೆ ಅದಕ್ಕೆ ಸಪೋರ್ಟ್ ಮಾಡ್ತಿರುತ್ತೆ. ಬಟ್ ಅದ್ರ ಮೇಲೆ ನೀವು ಆಕ್ಷನ್ಸ್ ಅನ್ನ ತಗೋಬೇಕಾಗತ್ತೆ. ಓಕೆ. ಅಂಡ್ ಇಲ್ಲಿ ಇನ್ನೊಂದನ್ನ ನೋಡೋದಾದ್ರೆ ಚಾಲೆಂಜಿಂಗ್ ಬಂದ್ಬಿಟ್ಟು ನಾನು ಆಗ್ಲೇ ಹೇಳಿದೆ ನಂಬರ್ 2 ನಂಬರ್ 3 ಅಲ್ಲಿ ಫೆಮಿನೈನ್ ಇರುತ್ತೆ, ಸ್ವಲ್ಪ ಸಾಫ್ಟ್ ಎನರ್ಜೀಸ್ ಅನ್ನ ನೀವು ನೋಡಿರ್ತೀರಾ. ಬಟ್ ನಂಬರ್ 4 ಈ ವರ್ಷ ನಿಮ್ಗೆ ಯಾವ್ದನ್ನು ಸಾಫ್ಟ್ ಆತರ ಇಲ್ಲ, ಸಡನ್ ಚೇಂಜಸ್ ಆಗ್ತಿರುತ್ತೆ, ನೀವ್ ಅನ್ಕೊಂಡಂಗೆ ಆಗೋದಿಲ್ಲ. ಇಲ್ಲಿ ಒಂಥರ ರಫ್ ಅಂಡ್ ಟಫ್ ಎನರ್ಜಿ ಅಂತ ನಿಮ್ಗೆ ಹೇಳ್ಬೋದು. ಬಟ್ ಆ ಒಂದು ರಫ್ ಅಂಡ್ ಟಫ್ ಎನರ್ಜಿನೇ ನಿಮ್ಗೆ ಸ್ಟ್ರಾಂಗ್ ಫೌಂಡೇಶನ್ ಕ್ರಿಯೇಟ್ ಮಾಡ್ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಯೂನಿವರ್ಸ್ ಅಥವಾ ಒಂದು ನಿಮ್ಮ ಲೈಫ್ ನ ಸಿಚುಯೇಷನ್ಸ್ ಯಾವ ರೀತಿ ತಗೊಂಡ್ ಹೋಗ್ತಾ ಇದೆ ಅದಕ್ಕೆ ಜಸ್ಟ್ ಅಬ್ಸರ್ವ್ ಮಾಡಿ. ಎಮೋಷನ್ಸ್ಗೆ ನಂಬರ್ 4 ಅವರಿಗೆ ಜಾಗ ಇಲ್ಲ ಈ ವರ್ಷ. ನೀವು ಎಮೋಷನ್ಸ್ ಗೆ ನಾನು ಎಮೋಷನಲ್ ಆ ತರ ನೀವು ಅನ್ಕೊಂಡ್ ಕೂತ್ರೆ ಈ ವರ್ಷ ಕೂಡ ನಿಮ್ಗೆ ತುಂಬಾ ನೋವಾಗುತ್ತೆ. ಓಕೆ. ಬಿಕಾಸ್ ಈ ವರ್ಷ ನಿಮ್ಗೆ ಎಮೋಷನ್ಸಿಗೆಲ್ಲ ಜಾಗ ಕೊಡ್ಬೇಕಾಗಿರೋದು ನೀವು ಹಾರ್ಡ್ ವರ್ಕ್ ನೀವು ಜಾಗ ಕೊಡ್ಬೇಕಾಗುತ್ತೆ. ಆ ರೀತಿ ನೀವು ಮಾಡ್ದಾಗ ಏನಾಗತ್ತೆ ಅಂತ ಅಂದ್ರೆ ಯಾವ್ದೋ ಒಂದು ಹೈಯರ್ ಫೋರ್ಸ್ ಅನ್ನ, ಒಂದು ಯೂನಿವರ್ಸ್ ಅನ್ನ ನಂಬಿ ನೀವು ಮುಂದೆ ಸಾಗ್ತೀರಾ. ಅಫ್ಕೋರ್ಸ್ ಆಬ್ವಿಯಸ್ಲಿ ನೀವು ಮುಂದೆ ಸಾಗುವಂತ ಒಂದು ರಸ್ತೆ ಸಾಫ್ಟ್ ಅಂತೂ ಇರೋದಿಲ್ಲ, ಕಲ್ಲು ಮುಳ್ಳುಗಳು ಇದ್ದೇ ಇರತ್ತೆ, ಅಪ್ ಅಂಡ್ ಡೌನ್ ಇದ್ದೇ ಇರತ್ತೆ. ಬಟ್ ಅದೆಲ್ಲವನ್ನ ಮೀರಿ ನಿಮ್ಮನ್ನ ನೀವು ಕರೆಕ್ಟ್ ಆದ ಒಂದು ಫೌಂಡೇಶನ್ ಜೊತೆಗೆ ಹಾಕೊಳ್ಳೋ ಅಂತ ಒಂದು ಬ್ಲೆಸ್ಸಿಂಗ್ಸ್ ಅನ್ನ ಕೂಡ ಯೂನಿವರ್ಸ್ ನಿಮ್ಗೆ ಕೊಡ್ತಾ ಇದೆ. ಬಟ್ ಅದಕ್ಕೋಸ್ಕರ ನೀವು ಸ್ವಲ್ಪ ರಫ್ ಅಂಡ್ ಟಫ್ ಆಗಿರ್ಬೇಕಾಗತ್ತೆ. ನಿಮ್ ಎಮೋಷನ್ಸ್ ಎಲ್ಲ ಏನಿದೆ ಅದನ್ನ ಸೈಡ್ ಗಿಟ್ಟು ನೀವು ವರ್ಕ್ ಮಾಡ್ಬೇಕಾಗತ್ತೆ. ಎಸ್, ಹಾರ್ಡ್ ವರ್ಕ್ ಈ ವರ್ಷಕ್ಕೆ ಈ ಯೂನಿವರ್ಸ್ ನಂಬರ್ 4 ಅವ್ರಿಗೆ ಕೊಡ್ತಾ ಇರುವಂತ ಒಂದು ಚಾಲೆಂಜ್. ಬಟ್ ಬ್ಲೆಸ್ಸಿಂಗ್ಸ್ ಬಂದ್ಬಿಟ್ಟು ನಿಮ್ಮ ಒಂದು ಸ್ಟ್ರಕ್ಚರ್, ನಿಮ್ಮ ಲೈಫ್ ಅಲ್ಲಿ ಏನೋ ಒಂದು ಬೇಸ್ ಸ್ಟ್ರಾಂಗ್ ಮಾಡುವಂತ ಫೌಂಡೇಶನ್ ಅನ್ನ ಸ್ಟ್ರಾಂಗ್ ಮಾಡುವಂತ ಕೆಪಾಸಿಟಿಯನ್ನ ಯೂನಿವರ್ಸ್ ನಂಬರ್ 4 ಅವರಿಗೆ ಕೊಟ್ಟಿರುತ್ತೆ. ಎಸ್, ನಂಬರ್ 5 ಅವರಿಗೆ ಬರೋದಾದ್ರೆ ನಂಬರ್ 5 ಅಂತ ಅಂದ್ರೇನೆ ಚೇಂಜ್. ಓಕೆ. ಸ್ವಲ್ಪ ಯಾವ ರೀತಿ ಇರ್ತೀರಾ ನಂಬರ್ 5 ಅವರು ಈ ವರ್ಷ ಅಂತ ಅಂದ್ರೆ ಅಡ್ವೆಂಚರಸ್ ಜಾಸ್ತಿ ಇರತ್ತೆ, ಅಂದ್ರೆ ಸ್ವಲ್ಪ ರಿಸ್ಕ್ ತಗೊಳ್ಳೋಂತ ಗುಣ ಅದೇನಾಗುತ್ತೆ ನೋಡೋಣ. ಬಿಕಾಸ್ ನೀವೀಗ ಕನೆಕ್ಷನ್ ಅನ್ನ ಇಲ್ಲಿ ನೋಡಬಹುದು. ನಂಬರ್ 4 ಅಲ್ಲಿ ನೀವು ಹಾರ್ಡ್ ವರ್ಕ್, ರಫ್ ಅಂಡ್ ಟಫ್ ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಆಟೋಮೆಟಿಕ್ ಆಗಿ 5 ಅಲ್ಲೂ ಕೂಡ ಎನರ್ಜಿ ಸ್ವಲ್ಪ ಮಟ್ಟಿಗೆ ಕ್ಯಾರಿ ಆಗಿರುತ್ತೆ. ರಿಸ್ಕ್ ಟೇಕಿಂಗು, ಸಡನ್ ಚೇಂಜಸ್ ಇದನ್ನೆಲ್ಲ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತೀರಾ. ಪರ್ಸನಲ್ ಇಯರ್ ನಿಮ್ದು 5 ಆಗಿದೆ ಅಂತ ಅಂದ್ರೆ ಚೇಂಜಸ್ ಗೆ ನೀವು ರೆಡಿ ಇರ್ಬೇಕಾಗತ್ತೆ. ನನ್ ಲೈಫ್ ಹಿಂಗಿದೆ, ನಾನು ಹಿಂಗೆ ಹೋಗ್ತೀನಿ ಅಂದ್ರೆ ನಿಮ್ಗೆ ನೋವಾಗತ್ತೆ. ಬಿಕಾಸ್ ನಂಬರ್ 5 ಸಡನ್ ಚೇಂಜಸ್ ಆಗ್ತಾ ಇರತ್ತೆ, ಆ ಚೇಂಜಸ್ ಗೆ ನೀವು ರೆಡಿ ಇರ್ಬೇಕಾಗತ್ತೆ. ಸೊ ನಂಬರ್ 5 ಅವರಿಗೆ ಯೂನಿವರ್ಸ್ ಈ ವರ್ಷ ಕೊಡ್ತಾ ಇರುವಂತ ಬ್ಲೆಸ್ಸಿಂಗ್ಸ್ ಬಂದ್ಬಿಟ್ಟು ಒಂದು ಚೇಂಜ್, ನೀವು ಫ್ಲೆಕ್ಸಿಬಲ್ ಇದ್ರೆ, ಅಂಡ್ ಚಾಲೆಂಜ್ ಬಂದ್ಬಿಟ್ಟು ರಿಸ್ಕ್. ಬಟ್ ಇದೆರಡನ್ನು ನೀವು ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಿದ್ರೆ ಇದೆರಡು ನಿಮ್ಗೆ ಚಾಲೆಂಜಿಂಗ್ ಅಲ್ಲ. ಬಿಕಾಸ್ ನೀವು ರಿಸ್ಕ್ ತಗೊಳ್ಳೋದನ್ನ ಖುಷಿ ಅಂತ ತಗೊಳೋದಾದ್ರೆ ಅದು ಕೂಡ ನಿಮ್ಗೆ ಬ್ಲೆಸ್ಸಿಂಗ್ಸ್ ಆಗತ್ತೆ. ಅದೇ ರೀತಿ ಚೇಂಜ್ ಆಗೋದನ್ನ ಐ ಲವ್ ಚೇಂಜಸ್, ನನ್ಗೆ ಚೇಂಜಸ್ ಅನ್ನ ಲೈಫ್ ಅಲ್ಲಿ ಚೇಂಜಸ್ ಅನ್ನ ನೋಡೋದಕ್ಕೆ ಇಷ್ಟ ಆಗುತ್ತೆ ಅಂತ ತಗೊಳೋದಾದ್ರೆ ಅದು ಕೂಡ ನಿಮ್ಗೆ ಬ್ಲೆಸ್ಸಿಂಗ್ ಆಗುತ್ತೆ. ಬಟ್ ನನ್ಗೆ ಚೇಂಜ್ ಆಗೋದು ಇಷ್ಟ ಇಲ್ಲ, ನಾನು ಹೆಂಗಿದ್ದೀನೋ ನನ್ನ ಲೈಫ್ ಅಲ್ಲಿ ಹಂಗಿರೋಕ್ ನನ್ಗೆ ಇಷ್ಟ ಪಡ್ತೀನಿ ಅನ್ನೋದಾದ್ರೆ ತುಂಬಾ ನೋವಾಗುತ್ತೆ. ಬಿಕಾಸ್ ಚೇಂಜ್ ನಿಮ್ಮ ಈ ವರ್ಷದಲ್ಲಿ ಪದೇ ಪದೇ ಆಗ್ತಾ ಇರುತ್ತೆ. ಮೇ ಬಿ ಅದು ಜಾಬ್ ಚೇಂಜ್ ಮಾಡೋವಂಥದ್ದು ಇರ್ಬೋದು, ಪದೇ ಪದೇ ಮನೆಗಳನ್ನ ಚೇಂಜ್ ಮಾಡೋವಂಥದ್ದು ಇರ್ಬೋದು, ಅಥವಾ ಊರನ್ನ ಚೇಂಜ್ ಮಾಡೋವಂಥದ್ದು ಇರ್ಬೋದು, ಅಥವಾ ನಿಮ್ ಫ್ರೆಂಡ್ ಸರ್ಕಲ್ ನ ಚೇಂಜ್ ಮಾಡೋವಂಥದ್ದು ಇರ್ಬೋದು, ನಿಮ್ಮ ಪ್ಲಾನ್ಸ್ ಅನ್ನ ಚೇಂಜ್ ಮಾಡೋವಂಥದ್ದು ಇರ್ಬೋದು. ಪದೇ ಪದೇ ಚೇಂಜಸ್ ಆಗ್ತಾ ಇರತ್ತೆ. ಓಕೆ. ಅಂಡ್ ಬ್ಯಾಲೆನ್ಸಿಂಗ್ ಈ ವರ್ಷ ನಿಮ್ಗೆ ಸ್ವಲ್ಪ ಬೇಕಾಗುತ್ತೆ. ಬಿಕಾಸ್ ಪದೇ ಪದೇ ನೀವು ಚೇಂಜ್ ಆಗೋದ್ರಿಂದ ಆ ಒಂದು ಮೆಂಟಲ್ ಡಿಸ್ಟರ್ಬೆನ್ಸ್ ಪದೇ ಪದೇ ನಿಮ್ಗೆ ಆಗ್ತಾ ಇರುತ್ತೆ. ಬಟ್ ಅದೆಲ್ಲವನ್ನ ಮೀರಿ ಬ್ಯಾಲೆನ್ಸ್ ಮಾಡ್ತಾ ಹೋದ್ರಿ ಅಂತ ಅಂದ್ರೆ ಯೂನಿವರ್ಸ್ ನ ಬ್ಲೆಸ್ಸಿಂಗ್ಸ್, ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಸದಾ ನಿಮ್ ಜೊತೆ ಇರುತ್ತೆ. ಈ ವರ್ಷ ನೀವು ಸ್ವಲ್ಪ ಎಲ್ಲವನ್ನ ಬ್ಯಾಲೆನ್ಸ್ ಮಾಡ್ತಾ ಚೇಂಜಸ್ ಅನ್ನ ಅಂಡ್ ರಿಸ್ಕ್ ಅನ್ನ ತಗೊಳ್ಳೋದನ್ನ ನೀವು ಕಲಿಬೇಕಾಗುತ್ತೆ. ಓಕೆ. ಸೊ ಇದು ನಂಬರ್ 5 ಅವರಿಗೆ. ಅಂಡ್ ನಂಬರ್ 6 ಗೆ ಬರೋದಾದ್ರೆ ಈ ವರ್ಷ ನಂಬರ್ 6 ಅವರು ಯೂಶಲಿ ಏನಂತ ಅಂದ್ರೆ ನಂಬರ್ 6 ಒಂದು ಏನ್ ಹೇಳ್ತೀವಿ ರಿಲೇಶನ್ಶಿಪ್ ಗೆ, ಹ್ಯೂಮನ್ ವ್ಯಾಲ್ಯೂಸ್ ಗೆ, ಮೌಲ್ಯಗಳಿಗೆ ತುಂಬಾ ಬೆಲೆ ಕೊಡುವಂತ
ವ್ಯಕ್ತಿಗಳು ನಂಬರ್ 6 ಯೂಶಲಿ. ಸೊ ಆ ಒಂದು ನಂಬರ್ 6 ನಿಮ್ಮ ಒಂದು ಪರ್ಸನಲ್ ಇಯರ್ ಅಲ್ಲಿ ಬಂತು ಅಂತ ಅಂದ್ರೆ ನೀವು ಕೂಡ ಎಲ್ಲೋ ಒಂದ್ ಕಡೆ ಮೌಲ್ಯಗಳು, ಆದರ್ಶಗಳು ಅಥವಾ ನನ್ನ ಫ್ಯಾಮಿಲಿ, ನನ್ನ ಸಂಬಂಧಗಳು, ನನ್ನ ಫ್ರೆಂಡ್ಸು ಈ ರೀತಿಯ ಒಂದು ಪೊಸೆಸಿವ್ ಆಗುವಂತ ಒಂದು ಗುಣ ನಿಮ್ಮಲ್ಲಿ ಬಂದಿರತ್ತೆ ನಂಬರ್ 6 ಅವರಿಗೆ. ಬಟ್ ನಂಬರ್ 6 ಅವ್ರಿಗೆ ಇನ್ನೊಂದು ಚಾಲೆಂಜಿಂಗ್ ಟಾಸ್ಕ್ ಅಂತ ಅಂದ್ರೆ ಆಯ್ಕೆಗಳು. ತುಂಬಾ ಆಯ್ಕೆಗಳು ಮಾಡುವಂತ ಸಿಚುಯೇಷನ್ಸ್ ನಿಮ್ಗೆ ಬರ್ತಾ ಇರತ್ತೆ. ಬಟ್ ಆಯ್ಕೆ ಯಾವುದನ್ನ ಮಾಡ್ತೀರಾ ಅನ್ನೋದು ನಿಮ್ಮ ಲೈಫ್ ಅನ್ನ, ನಿಮ್ಮ ಈ ವರ್ಷವನ್ನ ಡಿಪೆಂಡ್ ಮಾಡುತ್ತೆ. ನೀವು ಆಯ್ಕೆ ಸರಿಯಾದದ್ದನ್ನ ಮಾಡಿದ್ರೆ ಈ ರೀತಿಯ ಒಂದು ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಅಲ್ಲಿ ನೀವ್ ಇರ್ತೀರಾ. ಒಂದು ವೇಳೆ ರಾಂಗ್ ಆಯ್ತು ಅಂತ ಅಂದ್ರೆ ಈ ರೀತಿಯ ಒಂದು ಡೆವಿಲ್ ಕಂಟ್ರೋಲ್ ಅಲ್ಲಿ ನೀವ್ ಇರ್ತೀರಾ. ಓಕೆ, ಸೊ ಹಂಗಾಗಿ ಆಯ್ಕೆಗಳನ್ನ ಮಾಡ್ಕೋಬೇಕಾದ್ರೆ ಹುಷಾರಾಗಿರಿ. ಇಲ್ಲಿ ಆಯ್ಕೆಗಳನ್ನ ಮಾಡ್ಕೊಳ್ಳೋ ಅಂತ ಒಂದು ಸಂದರ್ಭವನ್ನ ನೋಡೋದಾದ್ರೆ ಅಲ್ಲಿ ನಾನ್ ನಿಮ್ಗೆ ಒಂದು ಟಿಪ್ಸ್ ಅನ್ನ ಕೊಡೋದಾದ್ರೆ, ಬೇರೆಯವರ ಒಂದು ಬೇಸ್ ಮೇಲೆ ನಿಮ್ಮ ಆಯ್ಕೆಗಳನ್ನ ಇಟ್ಕೋಬೇಡಿ. ಮೀನ್ಸ್ ನನ್ನ ಮನೆಯವರು ಹೇಳಿದ್ರು ಅದಕ್ಕೋಸ್ಕರ ನಾನು ಇದನ್ನ ಓಕೆ ಅಂತ ಹೇಳ್ದೆ, ಎಸ್ಪೆಷಲಿ ಮದ್ವೆಗೆ ರಿಲೇಟೆಡ್ ಆಗಿ. ನನ್ ಮನೆಯವರು ಹುಡುಗನ್ನ ಓಕೆ ಅಂತ ಅಂದ್ರು ಅದಕ್ಕೋಸ್ಕರ ನಾನು ಓಕೆ ಅಂತೆ, ಅದು ಬೇಡ. ಅಥವಾ ಮನೆಯವರು ಈ ಜಾಬ್ ಓಕೆ ಅಂತ ಅಂದ್ರು ಅದಕ್ಕೋಸ್ಕರ ನಾನು ಓಕೆ ಅಂದೆ. ನನಗ್ ಜಾಬ್ ಸಿಕ್ತು ಅದಕ್ಕೋಸ್ಕರ ನಾನು ಓಕೆ ಅಂದೆ. ಈ ರೀತಿಯ ಆಯ್ಕೆಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ನನ್ನ ವ್ಯಾಲ್ಯೂಗೆ ಈ ಕೆಲಸ ಅಥವಾ ಈ ಹುಡುಗ ಅಥವಾ ಈ ಹುಡುಗಿ ಮ್ಯಾಚ್ ಆಗ್ತಾರೆ ಅನ್ನೋದಾದ್ರೆ ಅಲ್ಲಿ ನೀವು ಮೂವ್ ಆನ್ ಹೋಗೋದು ಒಳ್ಳೇದು. ಇಲ್ಲ ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಬೇರೆಯ ಒಂದು ರೀತಿಯಲ್ಲಿ ನೆಗೆಟಿವ್ ಆಗಿ ನೀವು ಲಾಕ್. ಓಕೆ, ಸೊ ಆಯ್ಕೆಗಳು ತುಂಬಾ ಇಂಪಾರ್ಟೆಂಟ್ ಈ ವರ್ಷ. ನಿಮ್ಮ ಆಯ್ಕೆಗಳನ್ನ ಸರಿಯಾದ ರೀತಿಯಲ್ಲಿ ನೀವು ಮಾಡ್ಕೊಂತ ಹೋಗೋದು ಬೆಟರ್. ಓಕೆ, ಅಲ್ಲಿ ನಾನು ಟಿಪ್ಸ್ ಕೂಡ ಹೇಳಿದೀನಿ. ಏನಂತ ಅಂದ್ರೆ ಬೇರೆಯವರ ಒಂದು ಖುಷಿಗೋಸ್ಕರ ನಿಮ್ಮ ಆಯ್ಕೆಗಳನ್ನ, ನಿಮ್ಮ ಡಿಸಿಷನ್ಸ್ ಅನ್ನ ಮಾಡ್ಕೋಬೇಡಿ. ನಿಮ್ಮ ಒಂದು ಓನ್ ಖುಷಿಗೋಸ್ಕರ ಅನ್ನೋದಕ್ಕಿಂತ ನಿಮ್ಮ ವ್ಯಾಲ್ಯೂಸ್ಗೆ ಈ ಕೆಲಸ ಅಥವಾ ಆ ಒಂದು ಸಿಚುಯೇಷನ್ ಮ್ಯಾಚ್ ಆದ್ರೆ ದಟ್ಸ್ ಓಕೆ. ಬ್ರೈನ್ ಅನ್ನ ಕೇಳೋದಕ್ಕಿಂತ ಮನ್ಸನ್ನ ಕೇಳಿ, ಹೃದಯವನ್ನ ಕೇಳಿ. ಹೃದಯವನ್ನ ಕೇಳಿ ಅಂತ ಅಂದಾಗ ನಿಮ್ಗೆ ಮತ್ತಿಲ್ಲಿ ಕನ್ಫ್ಯೂಸ್ ಆಗುವಂತ ಚಾನ್ಸಸ್ ಇರುತ್ತೆ, ಎಸ್ಪೆಷಲಿ ನಂಬರ್ 6 ಅವರು. ಮೀನ್ಸ್ ಆಪೋಸಿಟ್ ಪರ್ಸನ್ಗೆ ಖುಷಿ ಕೊಡೋದಿಕ್ಕೆ ನಾನು ಇದನ್ನ ಒಪ್ಕೊಂಡೆ, ಇದನ್ನ ಮಾಡ್ದೆ ಅನ್ನೋಂಥದ್ದನ್ನ ಬಿಟ್ಬಿಡಿ. ಓಕೆ, ಸೊ ಇದು ದೊಡ್ಡ ದೊಡ್ಡ ಲೈಫ್ ನ ಆಯ್ಕೆಗಳಿಂದ ಹಿಡಿದು ಸಣ್ಣ ಪುಟ್ಟದಕ್ಕೂ ಕೂಡ ಅಡಿಕ್ಷನ್ಸ್ ಗೆ ಒಳಗಾಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಮೀನ್ಸ್ ಒಂದ್ ಕಾಫಿ ಕೂಡ ಅಡಿಕ್ಷನ್, ಒಂದ್ ಟೀ ಕೂಡ ಅಡಿಕ್ಷನ್, ಅಥವಾ ಒಂದ್ ಔಟ್ಸೈಡ್ ಫುಡ್ ಕೂಡ ನಿಮ್ಗೆ ಅಡಿಕ್ಷನ್ ಆಗುವಂತ ಸಾಧ್ಯತೆ ಇರುತ್ತೆ. ಅಥವಾ ಯಾವುದೋ ಒಂದು ಹಳೆಯ ಪ್ಯಾಟ್ರನ್ ಗೆ ಅಡಿಕ್ಟ್ ಆಗುವಂತ ಸಾಧ್ಯತೆ ಇರುತ್ತೆ. ಪದೇ ಪದೇ ನೆಗೆಟಿವ್ ಆಗಿ ಯೋಚಿಸುವಂತ ಪ್ಯಾಟ್ರನ್ ಗೆ ಅಡಿಕ್ಟ್ ಆಗುವಂತ ಸಾಧ್ಯತೆ ಇರುತ್ತೆ. ಅಲ್ಲೂ ಕೂಡ ನಿಮ್ಗೆ ಆಯ್ಕೆಗಳೇ. ಲೈಫ್ ನಮ್ದು ಕಂಪ್ಲೀಟ್ಲಿ ಡಿಪೆಂಡ್ ಆಗಿರೋದು ನಮ್ಮ ಆಯ್ಕೆಗಳೇ. ನಾನ್ ಈ ದಿನ ಏನನ್ನ ಆಯ್ಕೆ ಮಾಡ್ಕೊಂಡೆ ಅದು ನಾಳೆ ನನ್ನ ದಿನವನ್ನ ನಿರ್ಧರಿಸುತ್ತೆ. ಹಂಗಾಗಿ ಆಯ್ಕೆ ಅಂತ ಬಂದ್ರೆ ಏನೋ ಒಂದು ಲೈಫ್ ನ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಷ್ಟೇ ಆಯ್ಕೆ ಅಲ್ಲ. ಸಣ್ಣ ಪುಟ್ಟ ಆಯ್ಕೆಗಳಲ್ಲೂ ಕೂಡ ನೀವು ನೋಡ್ಬೇಕಾಗಿರೋದು, ನನ್ಗೆ ಇದು ಖುಷಿ ಕೊಡುತ್ತಾ, ನಾನು ನನ್ನ ಒಂದು ಗುರಿಯನ್ನ ತಲುಪೋದಿಕ್ಕೆ ಈ ಆಯ್ಕೆ ನನ್ಗೆ ಉಚಿತವಾಗಿದ್ಯಾ ಅನ್ನೋಂಥದ್ದನ್ನ, ಆ ಮೌಲ್ಯದ ಮೇಲೆ ನಿಮ್ಮ ಒಂದು ಡಿಸಿಷನ್ಸ್ ಅನ್ನ, ಲೈಫ್ ನ ಸಣ್ಣ ಪುಟ್ಟ ಡಿಸಿಷನ್ಸ್ ಆದ್ರೂ ಕೂಡ ಅದೇ ರೀತಿಯಲ್ಲಿ ತಗೊಂತಾ ಹೋಗೋದು ಒಳ್ಳೇದು. ಓಕೆ, ನಂಬರ್ 6 ಅವರು. ಅಂಡ್ ನಂಬರ್ 7 ಗೆ ಬರೋದಾದ್ರೆ ಒಂದು ವಿಲ್ ಪವರ್ ನ ನಂಬರ್ ಇದು. ಅಂಡ್ ನಂಬರ್ 7 ಈಸ್ ರಿಲೇಟೆಡ್ ಟು ಸ್ಪಿರಿಚುಯಾಲಿಟಿ ಆಲ್ಸೋ. ಸೊ ನಂಬರ್ 7 ಗೆ ರಿಲೇಟೆಡ್ ಆಗಿ ನನ್ನ ಒಂದು ಲೈಫ್ ನ ಎಕ್ಸ್ಪೀರಿಯನ್ಸ್ ಅನ್ನ ನಾನ್ ಹೇಳ್ಬೇಕು ಅಂತ ಆದ್ರೆ, ನಂಬರ್ 7 ನಾನು ಆಕ್ಚುಲಿ ಬಂದಾಗ, ನನ್ನ ಪರ್ಸನಲ್ ಇಯರ್ ನಂಬರ್ 7 ಬಂದಾಗ ನಾನು ನ್ಯೂಮರಾಲಜಿಯನ್ನ ಕಲ್ತಿದ್ದು. ಆಗಿಂದ ನಾನು ಅದನ್ನ ಗಮನಿಸ್ತಾ ಬರ್ತಾ ಇದ್ದೀನಿ 3-4 ಇಯರ್ಸ್ ಇಂದ. ನನ್ನ ಒಂದು ಲೈಫ್ ಅನ್ನ ಇದಕ್ಕೆ ಅಕಾರ್ಡಿಂಗ್ ಆಗಿ ನಾನು ಪ್ಲಾನ್ ಮಾಡಿಲ್ಲ ಅಂತ ಅಂದ್ರೂ ಸಹ ಅದೇ ರೀತಿಯಲ್ಲಿ ಸ್ಟ್ರಕ್ಚರ್ ಆಗ್ತಾ ಹೋಗುತ್ತೆ. ನಂಬರ್ 7 ನನ್ನ ಪರ್ಸನಲ್ ಇಯರ್ ಇದ್ದಂತ ವರ್ಷದಲ್ಲಿ ನಾನು ತುಂಬಾ ಒಂದು ಸ್ಪಿರಿಚುವಲ್ ಕ್ಲಾಸಸ್ ಅನ್ನ ಕಲಿತಾ ಬಂದೆ. ಅಂಡ್ ನನ್ನ ಲೈಫ್ ಅನ್ನ ಒಂದು ಸ್ಪಿರಿಚುವಲ್ ಬೇಸ್ ಮೇಲೆ ನೋಡೋದನ್ನ ನಾನು ಸ್ಟಾರ್ಟ್ ಮಾಡಿದೆ. ಅಂಡ್ ನಂಬರ್ 7 ಅವರಿಗೆ ಈ ಚಾಲೆಂಜಿಂಗ್ ಅಂತ ಅಂದ್ರೆ ಬ್ಯಾಲೆನ್ಸ್ ಮಾಡ್ತಾ ಹೋಗೋದು. ಮೀನ್ಸ್ ಸಮಟೈಮ್ಸ್ ಇದನ್ನ ಮಾಡು ಅಂತ ಹೇಳ್ತಿರತ್ತೆ, ಸಮಟೈಮ್ಸ್ ಇದನ್ನ ಮಾಡು ಅಂತ ಹೇಳ್ತಾ ಇರತ್ತೆ. ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡನ್ನೂ ಬ್ಯಾಲೆನ್ಸ್ ಮಾಡಿ ತಗೊಂಡು ಹೋಗುವಂತದ್ದು. ಅಂಡ್ ಈ ವರ್ಷ ನಂಬರ್ 7 ಅವರು ಯೂಶಲಿ ಜಾಸ್ತಿ ಯಾವ ರೀತಿ ನೋಡ್ತಾ ಇರ್ತೀರಾ ಅಂತ ಅಂದ್ರೆ, ಪ್ರತಿಯೊಂದಕ್ಕೂ ಒಂದು ಆಧ್ಯಾತ್ಮಿಕವಾದ ಒಂದು ಸ್ಪಿರಿಚುವಲ್ ಟಚ್ ಅನ್ನ ಕೊಡುವಂತದ್ದು. ಅಥವಾ ರಿಸರ್ಚ್ ಮೈಂಡ್, ಏನೋ ಒಂದು ವಿಷಯ ನಿಮ್ಗೆ ಒಂದ್ ಲಿಂಕ್ ಸಿಕ್ತು ಅಂತ ಅಂದ್ರೆ ಅದನ್ನ ಕಂಪ್ಲೀಟ್ ಆಗಿ ತಿಳ್ಕೊಬೇಕು.
ಅದ್ರ ವಿಷಯದ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋವರೆಗೆ ನಂಗೆ ತೃಪ್ತಿ ಇರೋದಿಲ್ಲ, ಅಥವಾ ಏನೋ ಒಂದ್ ಕಲಿಯಕ್ ಸ್ಟಾರ್ಟ್ ಮಾಡಿದ್ರೆ ಅದ್ರ ಕಂಪ್ಲೀಟ್ ಇನ್ ಡೆಪ್ತ್ ಗೆ ಹೋಗುವಂತ ಒಂದು ಇದು ನಿಮ್ಗೆ ಕಾಣಿಸ್ತಾ ಹೋಗುತ್ತೆ. ನಂಬರ್ 7 ಅವರಲ್ಲಿ ಆ ಗುಣಗಳು ಜಾಸ್ತಿ ನಿಮ್ಗೆ ಈ ವರ್ಷ ಕಾಣಿಸ್ತಾ ಹೋಗುತ್ತೆ. ಅದ್ರ ಜೊತೆಗೆ ಆಪರ್ಚುನಿಟೀಸ್ ಕೂಡ ತುಂಬಾ ಇರುತ್ತೆ. ಬಟ್ ಮೇನ್ ಥಿಂಗ್ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಎರಡು ಏನ್ ಹೇಳ್ತೀವಿ, ಒಳ್ಳೆಯ ಪ್ರಾಣಿ ಅಥವಾ ಕೆಟ್ಟ ಪ್ರಾಣಿ, ಮನ್ಸಲ್ಲಿ ಇರುವಂತ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ತಗೊಂಡ್ ಹೋಗೋದು ಈ ವರ್ಷದ ನಿಮ್ಮ ಚಾಲೆಂಜಿಂಗ್ ಆಗಿರುತ್ತೆ. ಅಂಡ್ ಈ ವರ್ಷ ನಿಮ್ಮ ಇನ್ನೊಂದು ಚಾಲೆಂಜಿಂಗ್ ಅಂತ ನೋಡೋದಾದ್ರೆ, ಯಾವುದು ನಿಮ್ಮ ಒಂದು ವ್ಯಾಲ್ಯೂಸ್ ಗೆ ಕನೆಕ್ಟ್ ಆಗಿರಲ್ವೋ ಅದೆಲ್ಲವೂ ಡೆಸ್ಟ್ರಾಯ್ ಆಗತ್ತೆ. ಮೀನ್ಸ್ ಈಗಷ್ಟೇ 2023 ಅಲ್ಲಿ ನೀವು ನಂಬರ್ 6 ಅನ್ನ ಪಾಸ್ ಮಾಡಿ ಮುಂದೆ ಬಂದಿರ್ತೀರಾ, ನಂಬರ್ 7 ಅವರು. ಸೊ ನಂಬರ್ 6 ಅಲ್ಲಿ ನೀವು ಆಯ್ಕೆಗಳು ಯಾವ ರೀತಿಯಲ್ಲಿ ಮಾಡ್ಕೊಂಡಿರ್ತೀರಾ, ನಾನು ನಂಬರ್ 6 ಹೇಳಿದ್ದೆ. ನಂಬರ್ 6 ಅಲ್ಲಿ ಒಂದು ವೇಳೆ ನಿಮ್ಮ ಆಯ್ಕೆಗಳು ನೆಗೆಟಿವ್ ಆಗಿತ್ತು, ನಿಮ್ಮ ಒಂದು ವ್ಯಾಲ್ಯೂಸ್ ಗೆ ಕನೆಕ್ಟ್ ಆಗಿರ್ಲಿಲ್ಲ ಅಂದ್ರೆ ಸರಿ ಮಾಡ್ಕೊಳ್ಳೋದಿಕ್ಕೆ ಈ ವರ್ಷ ನಿಮ್ಗೆ ಅವಕಾಶ ಇರುತ್ತೆ. ಯಾವುದು ನಿಮ್ಮ ವ್ಯಾಲ್ಯೂಸ್ ಗೆ ಕನೆಕ್ಟ್ ಆಗಿಲ್ಲ ಅದೆಲ್ಲವನ್ನ ಬಿಟ್ಟು ನಿಮ್ಮ ವ್ಯಾಲ್ಯೂಸ್ ಗೆ ಕನೆಕ್ಟ್ ಆಗುವಂತ ಒಂದು ವಿಷಯಗಳನ್ನ, ಒಂದು ವ್ಯಕ್ತಿಗಳನ್ನ ನಿಮ್ಮ ಲೈಫಿಗೆ ಮತ್ತೆ ತಗೊಳ್ಳೋಂತ ಒಂದು ಅವಕಾಶವನ್ನ ನಂಬರ್ 7 ನಂಬರ್ ನಿಮ್ಗೆ ಕೊಡುತ್ತೆ. ಅದೇ ರೀತಿ ನಂಬರ್ 7 ಅವರಿಗೆ ಇನ್ನೊಂದು ಟಿಪ್ಸ್ ಅನ್ನ ಇಲ್ಲಿ ಕೊಡೋದಾದ್ರೆ, ಸ್ಪಿರಿಚುಯಾಲಿಟಿ. ನಂಬರ್ 7 ಈಸ್ ಮೇನ್ಲಿ ಅಬೌಟ್ ಸ್ಪಿರಿಚುಯಾಲಿಟಿ, ರಿಸರ್ಚ್ ಮೈಂಡ್ ಆಗಿರುತ್ತೆ. ಸೊ ಹಂಗಾಗಿ ಜ್ಞಾನಕ್ಕೆ ಸ್ವಲ್ಪ ಜಾಸ್ತಿ ಆದ್ಯತೆಯನ್ನ ನಂಬರ್ 7 ಅವರು ಕೊಡೋದು ಒಳ್ಳೇದು. ಬಿಕಾಸ್ ನಂಬರ್ 7 ಬಂದ್ಬಿಟ್ಟು ಏನಂತ ಅಂದ್ರೆ ಜಸ್ಟ್ ಹೆಡ್ ಅಷ್ಟೇ. ಓಕೆ, ಬೇರೆಯ ಬಾಡಿ ಇಲ್ಲ, ತಲೆ ಅಷ್ಟೇ ಅಂತ ಅಂದಾಗ ಕೇತು ನಂಬರ್. ಸೊ ನೀವು ಇಲ್ಲಿ ಆಕ್ಷನ್ಸ್ ಅನ್ನ, ಅತಿಯಾದ ಆಕ್ಷನ್ಸ್ ಅನ್ನ ಯೂಸ್ ಮಾಡೋದಕ್ಕಿಂತ ನಿಮ್ಮ ವಿಲ್ ಪವರ್, ನಿಮ್ಮ ಒಂದು ಮೈಂಡ್ ಅನ್ನ, ನಿಮ್ಮ ಒಂದು ಆಧ್ಯಾತ್ಮಿಕ ಶಕ್ತಿಯನ್ನ ನೀವು ಇಲ್ಲಿ ಯೂಸ್ ಮಾಡ್ತಾ ಹೋಗೋದು ತುಂಬಾ ಒಳ್ಳೇದು. ಬಿಕಾಸ್ ನಂಬರ್ 4 ಅಂತ ಹೇಳ್ದೆ, ನಿಮ್ಗೆ ಎಮೋಷನ್ಸ್ ಗೆ ಇಲ್ಲಿ ಜಾಗ ಇಲ್ಲ, ಹಾರ್ಡ್ ವರ್ಕ್ ಮಾಡ್ಬೇಕು, ನೋ ಅದರ್ ಶಾರ್ಟ್ ಕಟ್ಸ್ ಅಂತ ಅನ್ಬಿಟ್ಟು. ನಂಬರ್ 4 ಬಂದ್ಬಿಟ್ಟು ರಾಹು ನಂಬರ್, ಇದು ಕೇತು ನಂಬರ್. ಸೊ ಇಲ್ಲಿ ತಲೆ ಇಲ್ಲ, ಇಲ್ಲಿ ದೇಹ ಇಲ್ಲ. ಸೊ ಹಂಗಾಗಿ ಇಲ್ಲಿ ಆಕ್ಷನ್ಸ್ ಗಳು ಅನ್ನೋದಕ್ಕಿಂತ ನಿಮ್ಮ ನಾಲೆಡ್ಜ್ ಅನ್ನ, ನಿಮ್ಮ ಬುದ್ಧಿಯನ್ನ ಯೂಸ್ ಮಾಡ್ತಾ ಬನ್ನಿ. ಇಲ್ಲಿ ನಿಮ್ಮ ಬುದ್ಧಿ ಅನ್ನೋದಕ್ಕಿಂತ ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ಆಕ್ಷನ್ಸ್ ಅನ್ನ ನೀವು ಯೂಸ್ ಮಾಡ್ತಾ. ಓಕೆ, ಸೊ ಇದು ನಂಬರ್ 7 ಗೆ ರಿಲೇಟೆಡ್ ಆಗಿ ಹೇಳೋದಾದ್ರೆ. ನಂಬರ್ 8 ಗೆ ಬರೋದಾದ್ರೆ, ನಂಬರ್ 8 ಇಸ್ ರಿಲೇಟೆಡ್ ಟು ಮನಿ ಮ್ಯಾನೇಜ್ಮೆಂಟ್. ಓಕೆ, ಅಂಡ್ ನಂಬರ್ 8 ಅನ್ನೋಂಥದ್ದು ಕೆಲವರಿಗೆ ಗೊತ್ತೇ ಇರುತ್ತೆ ಅನ್ಕೊಂತೀನಿ. ನ್ಯೂಮರಾಲಜಿ ಅಂಡ್ ಅಥವಾ ಒಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳೋದಾದ್ರೆ ನಂಬರ್ 8 ಶನಿಯ ನಂಬರ್. ಹಂಗಾಗಿ ಹೆದರಿರೋಂತ ಸಾಧ್ಯತೆ ಇರುತ್ತೆ. ನಂಬರ್ 8 ಹಾಗಾದ್ರೆ ನಮ್ಗೆ ಶನಿ ಕಾಟ ಇರುತ್ತಾ ಅಂತ ಅಂದ್ಬಿಟ್ಟು. ಬಟ್ ಪ್ಲಸ್ ಪಾಯಿಂಟ್ಸ್ ಅನ್ನ ನಾನು ಹೇಳೋದಾದ್ರೆ, ನಂಬರ್ 8 ಅಂತ ಅಂದ್ರೆ ನಿಮ್ಮ ಒಂದು ಕರ್ಮಗಳಿಗೆ ರಿಸಲ್ಟ್ ನಿಮ್ಗೆ ಅಲ್ಲೇ ಸಿಗ್ತಾ ಇರುತ್ತೆ. ಸೊ ಒಳ್ಳೇದನ್ನ ಮಾಡ್ತಾ ಹೋಗಿ ಒಳ್ಳೇದೇ ರಿಸಲ್ಟ್ ಸಿಗ್ತಾ ಹೋಗುತ್ತೆ, ಕೆಟ್ಟದನ್ನ ಮಾಡ್ತಾ ಹೋದ್ರೆ ಕೆಟ್ಟದ್ದು ಕೂಡ ನಿಮ್ಗೆ ಅಲ್ಲೇ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಇನ್ಫ್ಯಾಕ್ಟ್ ನಂಬರ್ 8 ಬಗ್ಗೆ ಇನ್ನೊಂದು ಹೇಳ್ಬೇಕಂತ ಅಂದ್ರೆ, ಈ ಹಿಂದಿನ 9 ವರ್ಷದಲ್ಲಿ ನಿಮ್ಮ ಲೈಫ್ ಅಲ್ಲಿ ನೀವ್ ಏನನ್ನ ಮಾಡಿದ್ರ, ಒಳ್ಳೇದ್ ಮಾಡ್ತಾ ಇದ್ರ, ಕೆಟ್ಟದ್ ಮಾಡ್ತಾ ಇದ್ರ, ಅದ್ರ ಒಂದು ರಿಸಲ್ಟ್ ಅನ್ನ ಈ ವರ್ಷ ನೀವ್ ಅನ್ಭವಿಸ್ತಾ ಹೋಗ್ತೀರಾ. ಸೊ ಹಂಗಾಗಿ ಇಲ್ಲಿ ಕೆಟ್ಟದ್ದು ಒಳ್ಳೇದು ಅನ್ನೋಂಥದ್ದು ಏನು ಇಲ್ಲ. ಓಕೆ, ನಾವೇನ್ ಮಾಡಿದೀವಿ ಅದಕ್ಕೆ ನಮ್ಗೆ ರಿಸಲ್ಟ್ ಸಿಗುತ್ತೆ. ಓಕೆ, ನಾವ್ ತಪ್ಪು ಮಾಡಿದ್ರೆ ಅಫ್ಕೋರ್ಸ್ ಅದಕ್ಕೆ ತಕ್ಕಂತ ಪನಿಷ್ಮೆಂಟ್ ನಮಗ್ ಸಿಗುತ್ತೆ. ನಾವ್ ಒಳ್ಳೇದ್ ಮಾಡಿದ್ರೆ ಆ ಒಂದು ಪುಣ್ಯ ಫಲ ಕೂಡ ನಂಬರ್ 8 ಇಯರ್ ಅವರಿಗೆ ಸಿಗ್ತಾನೆ ಹೋಗುತ್ತೆ. ಬಟ್ ಈ ವರ್ಷ ನೀವು ಮೇನ್ ಥಿಂಗ್ ನೀವ್ ಇಟ್ಕೊಬೇಕಾಗಿರುವಂತದ್ದು ಒಳ್ಳೆಯತನ. ಓಕೆ, ನಿಮ್ ಕೈಲಿ ಎಷ್ಟು ಒಳ್ಳೆಯತನವಾಗಿ ನೀವ್ ಇರೋಕ್ಕಾಗತ್ತೆ ಅಷ್ಟು ನೀವು ಒಳ್ಳೆಯ ಒಂದನ್ನ ಫಾಲೋ ಮಾಡ್ಕೊಂತ ಹೋಗಿ. ಅದ್ರ ಜೊತೆಗೆ ನಿಮ್ಗೆ ಬೇಕಾಗಿರೋದು ಪ್ಯೂರಿಟಿ ಆಫ್ ಹಾರ್ಟ್, ಅದ್ರ ಜೊತೆಗೆ ಒಂದು ಕರುಣೆ. ಓಕೆ, ಆ ಒಂದು ಕರುಣೆ, ಪ್ರೀತಿ ಮತ್ತು ಪ್ಯೂರಿಟಿ ಆಫ್ ಹಾರ್ಟ್ ಅಲ್ಲಿ ಎಂತಹ ಸಮಸ್ಯೆಗಳಿದ್ರೂ ಕೂಡ ನೀವು ಫೇಸ್ ಮಾಡಿ ಮುಂದೆ ಬರುವಂತ ಎಲ್ಲಾ ಚಾನ್ಸಸ್ ಕೂಡ ಇರುತ್ತೆ. ಓಕೆ, ಅಂಡ್ ಇನ್ನೊಂದು ಹೇಳ್ದೆ, ನಂಬರ್ 8 ಈಸ್ ಆಲ್ಸೋ ರಿಲೇಟೆಡ್ ಟು ಮನಿ ಮ್ಯಾನೇಜ್ಮೆಂಟ್. ಸೊ ಈ ವರ್ಷ ನಿಮ್ಮ ದುಡ್ಡನ್ನ ನೀವು ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ತಾ ಹೋಗ್ಬೇಕಾಗತ್ತೆ ಒಂದು. ಓಕೆ, ಅಂಡ್ ಇನ್ನೊಂದು, ಆ ದುಡ್ಡನ್ನ ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು, ಎಲ್ಲಿ ಇನ್ವೆಸ್ಟ್ ಮಾಡ್ಬಾರ್ದು, ಯಾರ ಕೈಲಿ ನಾನು ಈ ದುಡ್ಡನ್ನ ಸೇಫ್ ಆಗಿ ಕೊಡ್ಬಹುದು, ಯಾರ ಕೈಯಲ್ಲಿ ಈ ದುಡ್ಡನ್ನ ನಾನು ಕೊಡಬಾರದು ಅನ್ನುವಂಥದ್ದು ನಿಮ್ಗೆ ಕರೆಕ್ಟ್ ಆಗಿ ನೀವು ಅರ್ಥ ಮಾಡ್ಕೊಂಡು ಮುಂದೆ ಹೋಗುವಂಥದ್ದು ತುಂಬಾ ಒಳ್ಳೇದು. ಅಂಡ್ ಆಪರ್ಚುನಿಟೀಸ್ ನಿಮ್ಗೆ ಇಲ್ಲಿ ತುಂಬಾ ಇರುತ್ತೆ. ನಾನು ಆಗ್ಲೇ ಹೇಳ್ದಾಗೆ
ನಂಬರ್ 8 ಇರೋರಿಗೆ ಆಕ್ಚುಲಿ ಇಟ್ಸ್ ಅ ಪ್ಲಸ್ ಪಾಯಿಂಟ್. ಬಿಕಾಸ್ ನೀವ್ ಏನ್ ಮಾಡ್ತೀರಾ ನಿಮ್ಗೆ ಅಲ್ಲೇನೆ ರಿಸಲ್ಟ್ ಸಿಗ್ತಾ ಇದೆ ಅಂದ್ರೆ ಒಳ್ಳೇದನ್ನ ಮಾಡ್ತಾ ಹೋಗಿ ಒಳ್ಳೆ ರಿಸಲ್ಟ್ಸ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಈ ವರ್ಷದಲ್ಲಿ ನಿಮ್ಗೆ ಬೇಕಾಗಿರುವಂತದ್ದು ಪ್ಯೂರಿಟಿ ಆಫ್ ಹಾರ್ಟ್, ಅದೇ ರೀತಿ ಕಂಪ್ಯಾಷನ್, ಕರುಣೆ, ಅದೇ ರೀತಿ ಒಂದು ಸಹನ ಗುಣ, ಪ್ರೀತಿ ಅನ್ನುವಂಥದ್ದು ಬೇಕು. ಬಟ್ ಯಾವುದೇ ಕಾರಣಕ್ಕೂ ನಿಮ್ಮತನವನ್ನ ಕಳ್ಕೊಂಡು ಬೇರೆಯವ್ರಿಗೆ ನಾನ್ ತೋರಿಸ್ತೀನಿ, ಪ್ರೀತಿ ತೋರಿಸ್ತೀನಿ, ಬೇರೆಯವ್ರಿಗೆ ಕರುಣೆ ತೋರಿಸ್ತೀನಿ ಅನ್ಕೊಂಡು ನೀವ್ ಆ ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಳಕ್ ಹೋಗ್ಬಿಡಿ. ಬಿಕಾಸ್ ಎಸ್ಪೆಷಲಿ ಲೇಡೀಸ್ಗೆ ನಾನು ಇದನ್ನ ಹೇಳ್ಬೇಕು. ಬಿಕಾಸ್ ಆ ಟ್ರ್ಯಾಪ್ ಅಲ್ಲಿ ಸಿಗಾಕೊಂಡಿರೋಂಥವ್ರು ಅಥವಾ ನೋವನ್ನ ಅನುಭವಿಸ್ತಾ ಇರೋರೆಲ್ಲ ಎಲ್ಲೋ ಒಂದ್ ಕಡೆ ಅತಿಯಾದ ಕರುಣೆಯನ್ನ ತೋರಿಸಿ, ಅತಿಯಾದ ಪ್ರೀತಿಯನ್ನ ತೋರಿಸಿ, ಅತಿಯಾದ ಅನುಕಂಪವನ್ನ ತೋರ್ಸೇನೆ ಸಿಗಾಕೊಂಡಿರೋದೇ ಹೊರತು ಇನ್ನೊಬ್ರಿಗೆ ಯಾರಿಗೋ ಮೋಸ ಮಾಡ್ಬೇಕು ಅಂತ ಹೋಗಿ ಅವ್ರು ಆ ಟ್ರ್ಯಾಪ್ ಅಲ್ಲಿ ಸಿಗಾಕೊಂಡಿರಲ್ಲ. ಸೊ ಹಂಗಾಗಿ ನಿಮ್ಮ ಬೇರೆಯವರಿಗೆ ನೀವೇನ್ ಕರುಣೆ ಪ್ರೀತಿ ಅನ್ನೋದು ತೋರ್ಸೋದಕ್ಕೂ ಮುಂಚೆ ನಿಮ್ಮ ಬಗ್ಗೆ ನಿಮಗ್ ಕರುಣೆ ಇರ್ಬೇಕು, ನಿಮ್ಮ ಬಗ್ಗೆ ನೀವು ಪ್ರೀತಿಯನ್ನ ತೋರ್ಸೋವಂಥದ್ದು. ಅದೇ ರೀತಿಯಲ್ಲಿ ಎಲ್ಲವನ್ನ ಒಳ್ಳೆಯ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾ ಹೋಗು. ಓಕೆ, ಸೊ ಇದು ನಂಬರ್ 8 ಅವರಿಗೆ. ನಂಬರ್ 8 ಅವರಿಗೆ ಆಪರ್ಚುನಿಟೀಸ್ ಕೂಡ ತುಂಬಾ ಬರುತ್ತೆ, ಎಸ್ಪೆಷಲಿ ಮನಿಯ ರಿಲೇಟೆಡ್ ಆಗಿ. ಬಟ್ ಅದನ್ನ ಕರೆಕ್ಟ್ ಆಗಿ ಚೂಸ್ ಮಾಡಿ ಮುಂದೆ ಹೋಗುವಂಥದ್ದು, ಮನಿಯನ್ನ ಮ್ಯಾನೇಜ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಓಕೆ, ಇದು ನಂಬರ್ 8 ಬಗ್ಗೆ ಹೇಳೋದಾದ್ರೆ. ಅಂಡ್ ನೆಕ್ಸ್ಟ್ ಬರೋದಾದ್ರೆ ನಂಬರ್ 9. ನಂಬರ್ 9 ಲೆಟ್ ಗೋ ನಂಬರ್. ಮೀನ್ಸ್ ಈ ಒಂದು 8 ವರ್ಷಗಳ ಕಾಲ ಏನೆಲ್ಲ ನಾವು ಬೇಡದನ್ನ ತುಂಬಿಸ್ಕೊಂತ ಬರ್ತಿರ್ತೀವಿ ಅದನ್ನ ಲೆಟ್ ಗೋ ಮಾಡೋಂತ ವರ್ಷ. ನಾನು ಇಲ್ಲಿ ಸ್ಪೆಸಿಫಿಕ್ ಆಗಿ ಬೇಡದನ್ನ ಲೆಟ್ ಗೋ ಮಾಡೋಂತ ವರ್ಷ ಅಂತ ನಾನು ಹೇಳ್ತಾ ಇದ್ದೀನಿ. ಬಟ್ ನೀವೇನಾದ್ರೂ ಅನ್ಅವೇರ್ ಇಲ್ಲ ಅಂತ ಅಂದ್ರೆ ನಿಮ್ಮ ಒಳ್ಳೆತನವನ್ನ ಲೆಟ್ ಗೋ ಮಾಡಿ ಕೆಟ್ಟದಕ್ಕೆ ಅಡಾಪ್ಟ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೆ ನಾನು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ, ಲೆಟ್ ಗೋ ಮಾಡುವಂತ ವರ್ಷ, ಎಲ್ಲವನ್ನ ರಿಲೀಸ್ ಮಾಡುವಂತ ವರ್ಷ ನಂಬರ್ 9 ಇರುವಂತವರಿಗೆ. ಹಾಗಾಗಿ ಏನನ್ನ ನಾನು ರಿಲೀಸ್ ಮಾಡ್ಬೇಕು ಅಂದ್ರೆ ನನ್ನ ಯಾವ ಗುಣಗಳನ್ನ ನಾನು ಬಿಡ್ಬೇಕು, ನನ್ನ ಯಾವ ಒಳ್ಳೆಯ ಗುಣಗಳನ್ನ ನನ್ನಲ್ಲೇ ಇಟ್ಕೋಬೇಕು ಅನ್ನೋದನ್ನ ನೀವು ಸರಿಯಾಗಿ ಪ್ಲಾನ್ ಮಾಡ್ಬೇಕಾಗತ್ತೆ ನಂಬರ್ 9 ಇರೋರು. ಬಿಕಾಸ್ ನಿಮ್ಮ ಒಳ್ಳೆಯತನವನ್ನ ಬಿಟ್ಟು ಕೆಟ್ಟದ್ದು ಪ್ಯಾಟರ್ನ್ಸ್ ಗಳೇನೇನಿದೆ ಅದನ್ನ ಅಟ್ಯಾಚ್ ಮಾಡ್ಕೊಂಡ್ರೆ ಈ ವರ್ಷ ಕೂಡ ನಿಮ್ದು ಹಳೆಯ ವರ್ಷಗಳ ರೀತಿಯಲ್ಲೇ ವೇಸ್ಟ್ ಆಗಿ ಹೋಗುತ್ತೆ. ಬಟ್ ಈ ವರ್ಷ ನಿಮ್ಗೆ ಯೂನಿವರ್ಸ್ ಸಪೋರ್ಟ್ ಮಾಡ್ತಾ ಇರುತ್ತೆ ಬೇಡದ್ದನ್ನ ಲೆಟ್ ಗೋ ಮಾಡೋದಿಕ್ಕೆ. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲೇ ನಾನು ಹೇಳೋದಾದ್ರೆ ಈ ವರ್ಷ 2023 ನನಗೆ ನಂಬರ್ 9 ಇತ್ತು. ಸೊ ಆ ಒಂದು ನಂಬರ್ 9 ಅಲ್ಲಿ ನಾನು ಆಕ್ಚುಲಿ ಬೇರೆಯವರಿಗೆ ಕಲ್ಸಿದ್ದು ಅಥವಾ ಬೇರೆಯವರಿಗೆ ಕ್ಲಾಸಸ್ ತಗೊಂಡಿದ್ದು ಅನ್ನೋದಕ್ಕಿಂತನೂ ಜಾಸ್ತಿ ಎಲ್ಲೋ ಒಂದ್ ಕಡೆ ಸೆಲ್ಫ್ ಇಂಟ್ರೋಸ್ಪೆಕ್ಷನ್, ನನ್ನ ಬಗ್ಗೆನೆ ನಾನು ಸ್ವಲ್ಪ ಗಮನ ಹರಿಸ್ತಾ ಇದೆ. ನನ್ನ ಒಳ್ಳೇದೇನಿದೆ, ನನ್ನ ಕೆಟ್ಟದ್ದೇನಿದೆ, ನಾನ್ ಎಲ್ಲಿ ಚೇಂಜ್ ಆಗ್ಬೇಕು, ನಾನ್ ಎಲ್ಲಿ ಸರಿ ಮಾಡ್ಕೋಬೇಕು, ನನ್ನ ಒಂದು ವಿದ್ಯೆ ನನ್ಗೆ ಎಲ್ಲೆಲ್ಲಿ ಯೂಸ್ ಆಗ್ತಾ ಇದೆ. ಸೊ ಇದ್ರಲ್ಲೇ ನಾನ್ ಜಾಸ್ತಿ ಟೈಮ್ ನ ಸ್ಪೆಂಡ್ ಮಾಡ್ತಾ ಇದೆ. ಅಂಡ್ ಯಾವ್ದ್ಯಾವ್ದೆಲ್ಲ ಪ್ಯಾಟರ್ನ್ಸ್ ನನಗ್ ಬೇಡ ಅದನ್ನ ಎಲ್ಲೆಲ್ಲಿ ನಾನು ಸ್ಟಾಪ್ ಮಾಡ್ಬೇಕು, ಈ ರೀತಿಯಲ್ಲೇ ಆಲ್ಮೋಸ್ಟ್ ಪ್ರತಿ ದಿನಗಳು ನಂದು ಇದೇ ರೀತಿಯಲ್ಲಿ ಕಳೆದೋಗ್ತಾ ಇತ್ತು. ಸೊ ಅದು ನನ್ಗೆ ಕಾನ್ಶಿಯಸ್ ಆಗಿ ಗೊತ್ತಿರೋದ್ರಿಂದ ಅದನ್ನ ನಾನು ಚೇಂಜ್ ಮಾಡ್ಕೊಂತಾ ಬಂದೆ. ಮೀನ್ಸ್ ಎಲ್ಲೆಲ್ಲಿ ನನಗ್ ಬೇಡವಾದಿದ್ದೆ ಅದನ್ನೇ ಲೆಟ್ ಗೋ ಮಾಡ್ತಾ ಬಂದೆ. ಸೊ ಹಾಗಾಗಿ ನಂಬರ್ 9 ಅವರು ಅದನ್ನ ಪ್ಲಾನ್ ಮಾಡ್ತಾ ಬನ್ನಿ. ಅಂಡ್ ನಂಬರ್ 9 ಅವರಿಗೆ ಇನ್ನೊಂದು ಹೇಳ್ಬೇಕಂತ ಅಂದ್ರೆ ನಿಮ್ಮ ಶ್ಯಾಡೋ ಸೆಲ್ಫ್, ಯಾವ ಒಂದು ವಿಷಯಗಳಿಗೆ ನೀವು ಹೆದರ್ತಾ ಇದ್ದೀರಾ ಅದನ್ನ ಡೈರೆಕ್ಟ್ ಫೇಸ್ ಟು ಫೇಸ್ ಮಾಡಿ. ಓಕೆ, ಮೇ ಬಿ ನೀವು ಅತಿಯಾದ ಭಯದಿಂದ ಇದ್ರೆ ಅಥವಾ ನನ್ನ ಕೋಪಕ್ಕೆ ನಾನು ಹೆದರ್ತೀನಿ, ಯಾರ್ದೋ ಕೋಪಕ್ಕೆ ನಾನು ಹೆದರ್ತೀನಿ, ಅಥವಾ ಕತ್ಲೆಗೆ ನಾನು ಹೆದರ್ತೀನಿ, ಈ ಒಂದು ವಿಷಯ ಅಥವಾ ಮುಂದೆ ಹಿಂಗ್ ಆಗ್ಬಿಟ್ರೆ ಅನ್ನೋ ಘಟನೆಯನ್ನ ನಾನು ನೆನೆಸ್ಕೊಂಡ್ರೆ ಹೆದರ್ತೀನಿ ಅನ್ನೋಂಥದ್ದು ಏನಿದೆ ಅದನ್ನ ಫೇಸ್ ಟು ಫೇಸ್ ಚಾಲೆಂಜಿಂಗ್ ಆಗಿ ತಗೊಂಡು ಅದರಿಂದ ಹೊರ ಬರುವಂತ ಒಂದು ಟೈಮ್ ಇದು. ಯೂನಿವರ್ಸ್ ನಿಮ್ಗೆ ಅದಕ್ಕೆ ಸಪೋರ್ಟ್ ಮಾಡುತ್ತೆ. ಓಕೆ, ಸೊ ಆ ಒಂದು ಶ್ಯಾಡೋ ಥಿಂಗ್ಸ್ ಗಳೇನಿದೆ ಅದ್ರ ಮೇಲೆ ವರ್ಕ್ ಮಾಡಿ. ಸೊ ದಟ್ ಯೂನಿವರ್ಸ್ ಕೂಡ ನಿಮ್ಗೆ ಸಪೋರ್ಟ್ ಮಾಡುತ್ತೆ ಅದರಿಂದ ಬಿಡುಗಡೆಯನ್ನ, ಆ ಭಯದಿಂದ ಬಿಡುಗಡೆಯನ್ನ ಹೊಂದೋದಿಕ್ಕೆ. ಫೈನ್. ಸೊ ಇದು 9 ನಂಬರ್ಸಿಗೆ ರಿಲೇಟೆಡ್ ಆಗಿ ಹೇಳೋವಂಥದ್ದು. ಸೊ ಈಗ ನಿಮ್ಮ ಲೈಫ್ ಅನ್ನ ಯಾವ ರೀತಿ ಪ್ಲಾನ್ ಮಾಡ್ಬೇಕು ಅನ್ನೋಂಥದ್ರ ಬಗ್ಗೆ ಒಂದು ಐಡಿಯಾ ಗೊತ್ತಿದೆ. ಮೀನ್ಸ್ ನಂಬರ್ 4 ಇತ್ತು ಅಂತ ಅಂದ್ರೆ ಅಲ್ಲಿ ಎಮೋಷನ್ಸಿಗಾಗ್ಲಿ ಇನ್ನೊಂದಕ್ಕಾಗ್ಲಿ ಯಾವ್ದಕ್ಕೂ ಸ್ಪೇಸ್ ಇಲ್ಲ, ರಫ್ ಅಂಡ್ ಟಫ್ ಆಗಿ ಮುಂದೆ ನುಗ್ಬೇಕು, ಆಕ್ಷನ್ ತಗೋಬೇಕು. ಅದೇ ರೀತಿಯಲ್ಲಿ ನಂಬರ್ 1 ಬಗ್ಗೆ ಕಮೆಂಟ್ ಆಗ್ತಾ ಇದ್ರಿ, ನಂಬರ್ 1 ಇನ್ನೊಂದ್ಸಲ ಹೇಳಿ ಅಂತ ಅಂದ್ಬಿಟ್ಟು. ನಂಬರ್ 1 ಬಗ್ಗೆ ಹೇಳೋದಾದ್ರೆ ನ್ಯೂ ಬಿಗಿನಿಂಗ್,
ಓಕೆ, ಲೀಡರ್ಶಿಪ್ ಕ್ವಾಲಿಟೀಸ್ ನಿಮ್ಮಲ್ಲಿ ಇರುತ್ತೆ. ಒಂದು ದೃಢ ಸಂಕಲ್ಪದಿಂದ ಮುಂದೆ ನೀವು ನುಗ್ಬೇಕಾಗತ್ತೆ. ನಂಬರ್ 2 ನೋಡೋದಾದ್ರೆ, ನಂಬರ್ 2 ಅವರಿಗೆ ಇಂಟ್ಯೂಷನ್ ಅವರ ಬ್ಲೆಸ್ಸಿಂಗ್ ಆಗಿರುತ್ತೆ. ಎಮೋಷನ್ಸ್ ಅನ್ನ ಬ್ಯಾಲೆನ್ಸ್ ಮಾಡ್ತಾ ಹೋಗೋದು ತುಂಬಾ ಇಂಪಾರ್ಟೆಂಟ್ ಅವ್ರಿಗೆ ಆಗತ್ತೆ. ಚಾಲೆಂಜಿಂಗ್ ಆಗಿ ಇರುತ್ತೆ. ಬಟ್ ಅದ್ರ ಜೊತೆಗೆ ಅವ್ರೊಬ್ರೇ ಹೋಗೋದಕ್ಕಿಂತ ಇನ್ನೊಬ್ಬರ ಒಂದು ಸಪೋರ್ಟ್ ಅನ್ನ ಈ ನಂಬರ್ ತಗೊಳ್ತಾ ಇರುತ್ತೆ. ಫೈನ್. ಅದೇ ರೀತಿಯಲ್ಲಿ ನಂಬರ್ 3 ಅನ್ನ ನೋಡೋದಾದ್ರೆ, ಚೈಲ್ಡ್ ಲೈಕ್ ಕ್ವಾಲಿಟಿ, ಮಕ್ಕಳ ಒಂದು ಕ್ರಿಯೇಟಿವಿಟಿ, ಮಕ್ಕಳಲ್ಲಿ ಆ ಕ್ರಿಯೇಟಿವಿಟಿ ಹೆಚ್ಚಿರುತ್ತೆ. ಯಾವುದೇ ಎಮೋಷನ್ಸ್ ನ ತುಂಬಾ ಹೊತ್ತು ಇಟ್ಕೊಳ್ಳೋದಿಲ್ಲ ಅವರು. ಅದೇ ಒಂದು ನೇಚರ್ ನಂಬರ್ 3 ಅವರಿಗೆ ಇರುತ್ತೆ. ಬಟ್ ಒಂದು ದೃಷ್ಟಿಕೋನವನ್ನ, ಲೈಫ್ ಅನ್ನ ನೋಡುವಂತ ದೃಷ್ಟಿಕೋನವನ್ನ ಅವ್ರು ಬದಲಾಯಿಸ್ಕೊಳ್ಳೋದು ಒಳ್ಳೇದು. ನಂಬರ್ 4 ಹೇಳಿದೀನಿ. ನಂಬರ್ 5 ಬಗ್ಗೆ ಇನ್ನೊಮ್ಮೆ ಹೇಳೋದಾದ್ರೆ, ನಂಬರ್ 5 ಬಂದ್ಬಿಟ್ಟು ಚೇಂಜ್ ಗೆ ರಿಲೇಟೆಡ್ ಆದಂತ ನಂಬರ್. ಪದೇ ಪದೇ ಚೇಂಜಸ್ ಆಗ್ತಾ ಇರುತ್ತೆ, ರಿಸ್ಕ್ ಇರುತ್ತೆ ಲೈಫ್ ಅಲ್ಲಿ, ಅಥವಾ ನೀವೇ ರಿಸ್ಕ್ ತಗೋತಾ ಇರ್ತೀರಾ. ಸ್ವಲ್ಪ ಅಡ್ವೆಂಚರಸ್ ನೇಚರ್ ಕೂಡ ಇರುತ್ತೆ. ಬಟ್ ಆ ಒಂದು ರಿಸ್ಕ್ ಅನ್ನ ತಗೋಬೇಕಾದ್ರೆ ಕ್ಯಾಲ್ಕುಲೇಟಿವ್ ರಿಸ್ಕ್ ಅನ್ನ ತಗೊಳ್ಳೋದು ಒಳ್ಳೇದು. ನಂಬರ್ 6 ಗೆ ರಿಲೇಟೆಡ್ ಆಗಿ ಹೇಳೋದಾದ್ರೆ, ಆಯ್ಕೆಗಳು ತುಂಬಾ ಈ ಸಲ ನಿಮ್ಗೆ ಟೆಂಪ್ಟ್ ಮಾಡ್ತಿರತ್ತೆ. ಯಾವ ಆಯ್ಕೆಗಳನ್ನ ನಾನ್ ಮಾಡ್ಬೇಕು ಅನ್ನುವಂಥದ್ದು ನಿಮ್ಗೆ ಚಾಲೆಂಜಿಂಗ್ ಆಗಿರುತ್ತೆ ನಂಬರ್ 6 ಅವರಿಗೆ. ನಂಬರ್ 7 ಸ್ಪಿರಿಚುಯಾಲಿಟಿಗೆ ರಿಲೇಟೆಡ್ ಆದಂತ ನಂಬರ್. ಬುದ್ಧಿಯನ್ನ ಯೂಸ್ ಮಾಡುವಂತ ವರ್ಷ ನಿಮ್ಗೆ. ಆಕ್ಷನ್ಸ್ ಅಂದ್ರೆ ನಾನು ಹಾರ್ಡ್ ವರ್ಕ್ ಮಾಡ್ತೀನಿ ಅನ್ನೋದಕ್ಕಿಂತ ಈ ವರ್ಷ ನೀವು ಸ್ಮಾರ್ಟ್ ವರ್ಕ್ ಮಾಡೋದು ಒಳ್ಳೆಯದು. ಸ್ಪಿರಿಚುಯಾಲಿಟಿಯನ್ನ ಅಥವಾ ಇನ್ ಯಾವುದೇ ರೀತಿಯ ನಾಲೆಡ್ಜ್ ಅನ್ನ ಅವಲಂಬಿಸಿ ಮುಂದೆ ಹೋಗೋದು ಈ ವರ್ಷ ನಿಮ್ಗೆ ಒಳ್ಳೇದಿರುತ್ತೆ. ಅಂಡ್ ನಂಬರ್ 8 ಗೆ ಬರೋದಾದ್ರೆ, ನಂಬರ್ 8 ಬಂದ್ಬಿಟ್ಟು ಮನಿ ಮ್ಯಾನೇಜ್ಮೆಂಟ್, ಮ್ಯಾನೇಜಿಂಗ್ ವರ್ಷ ಅಂಡ್ ಲಾ ಆಫ್ ಕರ್ಮ ವರ್ಷ. ನೀವೇನ್ ಮಾಡಿದೀರಾ ಅದ್ ನಿಮ್ಗೆ ಉಲ್ಟಾ ಸಿಗತ್ತೆ. ಸೊ ಆ ವರ್ಷ ನಂಬರ್ 8 ಅವರಿಗೆ. ನಂಬರ್ 9 ಅವರಿಗೆ ಲೆಟ್ ಗೋ ಮಾಡುವಂತ ವರ್ಷ. ನಮ್ಮಲ್ಲಿ ಏನೆಲ್ಲ ಬೇಡದ ಗುಣಗಳಿದೆ ಅದೆಲ್ಲವನ್ನ ಕಳ್ಕೊಳ್ಳುವಂತ ವರ್ಷ ಆಗಿರತ್ತೆ. ಅದಕ್ಕೆ ಯೂನಿವರ್ಸ್ ನಿಮ್ಗೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಸೊ ಹಂಗಾಗಿ ಕಳ್ಕೋಬೇಕಾದ್ರೆ ಯಾವುದು ನನಗೆ ಭಯವನ್ನ ತರ್ತಾ ಇದೆ, ಯಾವ ಒಂದು ಸಿಚುಯೇಷನ್, ಯಾವ ಘಟನೆ ನನ್ನ ಲೈಫ್ ಅಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡೋದಿಕ್ಕೆ ಇಷ್ಟನೇ ಪಡೋದಿಲ್ಲ ಅಂತ ಇದ್ದೀರಾ, ಅದೆಲ್ಲವನ್ನ ಕಳ್ಕೊಳ್ಳುವಂತ ವರ್ಷ ನಂಬರ್ 9 ಆಗಿರತ್ತೆ. ಅದೆಲ್ಲವನ್ನ ಪ್ಲಾನ್ ಮಾಡ್ಕೊಂಡು ಲೆಟ್ ಗೋ ಮಾಡ್ತಾ ಬರೋದು ನಿಮ್ಗೆ ಒಳ್ಳೇದು. ಓಕೆ, ಫೈನ್. ಎಸ್, ಇದ್ರಲ್ಲಿ ಇನ್ನೇನಾದ್ರೂ ಡೌಟ್ಸ್ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಆಗ್ತಾ ಬನ್ನಿ. ಅಂಡ್ ಮೀನ್ ವೈಲ್ ಗ್ರಾಟಿಟ್ಯೂಡ್ ಟಾಸ್ಕ್ ಗಳ ಯಾವಾಗಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಅನೌನ್ಸ್ ಮಾಡ್ತಾ ಹೋಗ್ತೀನಿ. ಒಂದು ಗ್ರಾಟಿಟ್ಯೂಡ್ ಟಾಸ್ಕ್ ಗೆ ನಾನು ಲಿಂಕ್ ಅನ್ನ ನಿಮ್ಗೆ ಕಳಿಸ್ತೀನಿ. ಓಕೆ, ಫ್ಲೈ ಹೈ ಕನ್ನಡ ಅನ್ನುವಂಥದ್ದು. ಅಲ್ಲಿಗೆ ನೀವು ಜಾಯ್ನ್ ಆಗಿ ಆ ಗ್ರೂಪ್ ಅಲ್ಲಿ ಅಷ್ಟೇ ನಿಮ್ಗೆ ಗ್ರಾಟಿಟ್ಯೂಡ್ ಟಾಸ್ಕ್ ಅನ್ನ ಮಾಡೋದಕ್ಕೆ ಲಿಂಕ್ ಸಿಗುತ್ತೆ. ಓಕೆ, ಅಂಡ್ ನೆಕ್ಸ್ಟ್ ಟೈಮ್ ಇಂದ ರೇಖಿಯ ಒಂದು ಗ್ರೂಪ್ ಏನಿದೆ ರೇಖಿ ಪ್ರಾಕ್ಟೀಷನರ್ಸ್ ಗೆ, ನಿಮ್ಗೂ ಕೂಡ ಒಂದು ಕಮ್ಯುನಿಟಿಯನ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ. ಆ ಕಮ್ಯುನಿಟಿಯಲ್ಲಿ ಅಷ್ಟೇ ನಿಮ್ಗೆ ಲಿಂಕ್ ಸಿಗುತ್ತೆ. ಸೋ ದಟ್ ಅಲ್ಲಿ ಜಾಯ್ನ್ ಆಗಿ. ಬಿಕಾಸ್ ಲಿಂಕ್ ಕೊಟ್ಟ ಮೇಲೂ ಕೂಡ ತುಂಬಾ ಜನ ಮೇಡಮ್ ಲಿಂಕ್ ಅಂದ್ಬಿಟ್ಟು ಪರ್ಸನಲ್ ಆಗಿ ಮೆಸೇಜ್ ಮಾಡಿದ್ರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ವಾಟ್ಸ್ಆಪ್ ಕಮ್ಯುನಿಟಿಗೆ ಜಾಯ್ನ್ ಆಗಿ. ಲಿಂಕ್ ನಿಮ್ಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಗ್ರಾಟಿಟ್ಯೂಡ್ ಟಾಸ್ಕ್ ಅನ್ನ ಮಂಗಳವಾರದಿಂದ ಜನವರಿ 2ನೇ ತಾರೀಕಿಂದ ನಾವು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅರ್ಲಿ ಮಾರ್ನಿಂಗ್ ಇರುತ್ತೆ. ಓಕೆ, 6 ಗಂಟೆಯಿಂದ 6:30 ಫಿಕ್ಸ್ ಮಾಡ್ಕೊಳ್ಳೋಣ ಟೈಮ್ನ. ಓಕೆ, ಸೊ 6 ಗಂಟೆಯಿಂದ 6:30 ಫಿಕ್ಸ್ ಮಾಡ್ಕೊಳ್ಳೋಣ. ಆ ಟೈಮ್ ಎಲ್ಲರಿಗೂ ಓಕೆ ಅಂತ ಅನ್ಕೊಂತೀನಿ. ಆ ಟೈಮ್ ನಾಟ್ ಓಕೆ ಅನ್ನೋದಾದ್ರೆ, ನಾನು ಇನ್ ಕೇಸ್ ಏನಾದ್ರು ಆ ಟೈಮ್ ಚೇಂಜ್ ಮಾಡೋದಾದ್ರೆ ಮೇ ಬಿ 7 to 7:30. ಓಕೆ, ಈ 2 ಟೈಮ್ ಅಲ್ಲಿ ನಾನು ಒಂದು ಟೈಮ್ ಅನ್ನ ಕನ್ಫರ್ಮ್ ಮಾಡ್ತೀನಿ. ಅರ್ಲಿ ಮಾರ್ನಿಂಗ್ ಇರುತ್ತೆ ಗ್ರಾಟಿಟ್ಯೂಡ್ ಟಾಸ್ಕ್ ಗಳು. ಅಂಡ್ ನೀವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಫಸ್ಟ್ ಇಂದಾನೆ ಡೇ 1 ಇಂದಾನೆ ಸ್ಟಾರ್ಟ್ ಮಾಡಿ. ಬಿಕಾಸ್ ಡೇ 1 ಏನಿರುತ್ತೆ ಅಂದ್ರೆ 2024 ಏನನ್ನ ಪ್ಲಾನ್ ಮಾಡ್ಕೋಬೇಕು, ಯಾವ ರೀತಿ ಪ್ಲಾನ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ನಾನೀಗ ಎಕ್ಸ್ಪ್ಲೈನ್ ಮಾಡಿದೀನಿ. ಅದಕ್ಕೆ ರಿಲೇಟೆಡ್ ಆಗಿ ಗೋಲ್ಸ್ ಅನ್ನ ಸೆಟ್ ಮಾಡ್ಕೊಳ್ಳುವಂತದ್ದು ಇರುತ್ತೆ ಮಂಗಳವಾರ. ಓಕೆ, ಮಂಗಳವಾರ ಯಾವುದೇ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಇರೋದಿಲ್ಲ. ಈ ವರ್ಷ 2024 ಅಲ್ಲಿ ನಮ್ಗೆ ಏನ್ ಬೇಕು ಅನ್ನೋಂಥದ್ದು ಸೆಟ್ ಮಾಡ್ಕೊಳ್ಳುವಂಥದ್ದು ಇರುತ್ತೆ. ಸೊ ಆ ಒಂದು ಸೆಟ್ ಮಾಡ್ಕೊಂಡೇನೆ ನೀವು ಮಂಗಳವಾರ ಜಾಯ್ನ್ ಆಗ್ದೇನೆ ಡೈರೆಕ್ಟ್ ಬುಧವಾರನೋ ಅಥವಾ ಗುರುವಾರದಿಂದನೋ ನೀವು ಜಾಯ್ನ್ ಆದ್ರೆ ಗ್ರಾಟಿಟ್ಯೂಡ್ ಟಾಸ್ಕ್ ಅನ್ನ ಮಾಡ್ಬೇಕಾದ್ರೆ ನಿಮ್ಗೆ ಮೀನಿಂಗ್ ಅಂತಾನೆ ಅನ್ಸೋದಿಲ್ಲ. ನಾನು ಯಾಕೆ ಮಾಡ್ತಾ ಇದ್ದೀನಿ ಅನ್ನುವಂತ ಒಂದು ಪರ್ಪಸ್ ನಿಮಗ್ ಸಿಗೋದಿಲ್ಲ. ಸೊ ಇಡೀ ವರ್ಷ 2024 ಲಕ್ಕಿ ಇಯರ್ ಆಗ್ಬೇಕು ಅಂತ ಅಂದ್ರೆ ಫಸ್ಟ್ ಪ್ಲಾನ್ ನಂದು ಕರೆಕ್ಟ್ ಆಗಿರ್ಬೇಕು.
ಮಂಗಳವಾರ ಆ ಒಂದು ಪ್ಲಾನ್ ಅನ್ನ ಸ್ಟಾರ್ಟ್ ಮಾಡೋಣ. ಒಂದು ಲೈಫ್ ಅಲ್ಲಿ ಏನೆಲ್ಲ ಬೇಕು, ಈ ವರ್ಷ ನಾನೇನೆಲ್ಲ ಅಚೀವ್ ಮಾಡ್ಬೇಕು ಅಂತ ಅನ್ಬಿಟ್ಟು. ಸೊ ಆ ಪ್ಲಾನ್ ಅನ್ನ ಮಾಡಿದ ನಂತರ ಗ್ರಾಟಿಟ್ಯೂಡ್ ಟಾಸ್ಕ್ ಗಳನ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಓಕೆ ಫೈನ್. ಅಭಿಲಾಷ್ ಅವರೇ 5 o'clock ಬೆಸ್ಟ್ ಅಂತ ಹೇಳ್ತಾ ಇದೀರಾ, ಬಟ್ ಚಳಿ ತುಂಬಾ ಇರುತ್ತೆ. ಓಕೆ, ಎಸ್ಪೆಷಲಿ ಇಲ್ಲಿ ಗುಜರಾತ್ ಅಲ್ಲಿ ತುಂಬಾ ಚಳಿ ಇರುತ್ತೆ. ಓಕೆ, ಎಸ್ ನಾಗವೇಣಿ ಅವರೇ ಲೆಟ್ ಗೋ ಅಂತ ಹೇಳಿದ್ರಿ ಅಲ್ವಾ ಮೇಡಮ್, ಅದನ್ನ ನಾನ್ ಫೇಸ್ ಮಾಡೋದಿಕ್ ಇಷ್ಟ ಇಲ್ಲ ಮೇಡಮ್, ಅದನ್ನ ಹೇಗ್ ಫೇಸ್ ಮಾಡ್ಲಿ ಅಂತ ಕೇಳ್ತಾ ಇದ್ದೀರಾ. ಚಾಲೆಂಜಿಂಗ್ ಅದೇ ನಿಮಗೆ. ಓಕೆ, ಯಾವಾಗ ನಾವು ಅದನ್ನ ಫೇಸ್ ಮಾಡೋದಿಕ್ ಇಷ್ಟ ಇಲ್ಲ ಅಂತ ಅನ್ಕೋತೀವಿ, ಆಗ್ಲೇ ನಾವೆಲ್ಲೋ ಒಂದ್ ಕಡೆ ಆ ವಿಷಯಕ್ಕೆ ನಾವ್ ಹೆದರ್ತಾ ಇರ್ತೀವಿ. ಮುಂದೆ ಮುಂದೆ ನಾವು ಓಡ್ತಾ ಇದೀವಿ ಅಂದ್ರೆ ಅದ್ ನಮ್ಮನ್ನ ಹಿಂದೆ ಹಿಂದೆ ಅಟ್ಟಿಸ್ಕೊಂಡ್ ಬರ್ತಾ ಇರತ್ತೆ. ಬಟ್ ಒಂದ್ಸಲ ತಿರುಗ್ ನೋಡಿದ್ವಿ ಅಂತ ಅಂದ್ರೆ ಅದು ಸುಮ್ನಾಗತ್ತೆ. ಅದಕ್ಕೋಸ್ಕರನೇ ಅದನ್ನ ಶ್ಯಾಡೋ ಸೆಲ್ಫ್ ಅಂತ ಅನ್ನೋದು. ನಾವು ನಮ್ಮ ನೆರಳಿಗೆ ಹೆದರ್ಕೊಂಡ್ ನಾವು ಓಡ್ತಾ ಇದೀವಿ ಅಂದ್ರೆ ನಮ್ ನೆರಳು ಕೂಡ ನಮ್ ಹಿಂದೆ ಫಾಲೋ ಮಾಡ್ತಿರುತ್ತೆ. ಬಟ್ ಟರ್ನ್ ಮಾಡಿ ನಿಂತ್ಕೊಳ್ಳಿ, ನಿಮ್ ನೆರಳು ಕೂಡ ಅಲ್ಲೇ ನಿಲ್ಲುತ್ತೆ. ಓಕೆ ನಾಗವೇಣಿ ಅವ್ರೆ, ಇನ್ನ ಈ ರಿಲೇಟೆಡ್ ಆಗಿ ಇನ್ನ ಏನಾದ್ರು ಗೈಡೆನ್ಸ್ ಬೇಕಂತ ಅಂದ್ರೆ ಹ್ಯಾಂಡ್ ರೈಸ್ ಮಾಡಿ ನಿಮ್ನ ತಗೊಂತೀನಿ ನಾನು. ಫೈನ್, ಇನ್ಯಾರಿಗೂ ಏನು ಡೌಟ್ಸ್ ಇಲ್ಲ ಅಂತ ಅನ್ಕೊಂತೀನಿ. ಓಕೆ ಫೈನ್. ಓಕೆ, ನಮ್ಮ ವೆಹಿಕಲ್ಗೆ ಬ್ಲೆಸ್ ಮಾಡಿ ಪದೇ ಪದೇ ರಿಪೇರಿ ನನ್ನ ಪ್ರಯತ್ನ ಮಾಡ್ತಾ ಇದ್ದೀನಿ, ಸಿಂಬಲ್ಸ್ ಹಾಕ್ತಾ ಇದ್ದೀನಿ. ಓಕೆ ಓಕೆ, ಇನ್ನೊಂದು ಡೌಟ್ ಅಂತ ಅಂದ್ರೆ ರಿಯಲ್ ಡೇಟ್ ಆಫ್ ಬರ್ತ್ ಇರ್ಲಿಲ್ಲ ಅಂದ್ರೆ ಸ್ಕೂಲ್ ಡೇಟ್ ಆಫ್ ಬರ್ತ್ ಓಕೆ ಅಲ್ವಾ? ಫಸ್ಟ್ ಪ್ರಿಫರೆನ್ಸ್ ರಿಯಲ್ ಡೇಟ್ ಆಫ್ ಬರ್ತ್ಗೆ ಕೊಡಿ. ಒಂದು ವೇಳೆ ರಿಯಲ್ ಡೇಟ್ ಆಫ್ ಬರ್ತ್ ಇಲ್ಲ ಅಂತ ಅಂದ್ರೆ ದಟ್ಸ್ ಓಕೆ, ಸ್ಕೂಲ್ ಡೇಟ್ ಆಫ್ ಬರ್ತ್ ಅನ್ನೇ ನೀವು ಕೊಡಿ. ಬಿಕಾಸ್ ಅದು ಕೂಡ ನಿಮ್ಮ ಒಂದು ಲೈಫಿಗೆ ಯಾವುದೇ ಒಂದು ನಂಬರ್ ಸುಮ್ನೆ ಸುಮ್ನೆ ಬರೋದಿಲ್ಲ, ಅದಕ್ಕೆ ಆದಂತ ಒಂದು ಪರ್ಪಸ್ ಇರುತ್ತೆ. ಎಸ್, ಝೂಮ್ ಆಪ್ ಮೀಟಿಂಗ್ ಅಲ್ಲೇ ಡೈಲಿ ಕ್ಲಾಸಸ್ ಇರುತ್ತೆ ಒಂದು. ಬಟ್ ನಾನ್ ಲಿಂಕ್ ಆಗ್ಲೇ ಹೇಳ್ದಾಗೆ ಒಂದೇ ಒಂದು ಗ್ರೂಪ್ ಅಲ್ಲಿ ಲಿಂಕ್ ಶೇರ್ ಆಗತ್ತೆ, ಫ್ಲೈ ಹೈ ಕನ್ನಡ ಅನ್ನುವಂಥದ್ದು. ಸೊ ನಾನು ಎಲ್ಲಾ ಗ್ರೂಪಿಗೂ ಆ ಗ್ರೂಪ್ ಲಿಂಕ್ ಅನ್ನ ಹಾಕ್ತೀನಿ, ಅಲ್ಲಷ್ಟೇ ನೀವು ಜಾಯ್ನ್ ಆಗಿ. ಬಿಕಾಸ್ ಇವಾಗ ಸ್ಟಾರ್ಟಿಂಗ್ ಅಲ್ಲೂ ಎಷ್ಟು ಡಿಸ್ಟರ್ಬೆನ್ಸ್ ಆಯ್ತು ಅಂದ್ಬಿಟ್ಟು ನೀವು ನೋಡಿದ್ರಿ. ನಾನ್ ಸ್ಟಾರ್ಟ್ ಮಾಡ್ತಾ ಇದ್ದೆ, ಮತ್ತೆ ಹಿಂದೆ ಹೋಗಿ ಯಾರೋ ಮೆಸೇಜ್ ಹಾಕಿರೋರು ಅವರಿಗೆ ಲಿಂಕ್ ಕಳಿಸ್ತಾನೆ ಇದ್ದೆ. ಸ್ಟಾರ್ಟಿಂಗ್ ಅಲ್ಲಿ ಒಂದು 2 ಪದ ಹೇಳ್ತಾ ಇದೆ, ಮತ್ತೆ ಹೋಗ್ಬಿಟ್ಟು ನಾನು ಲಿಂಕ್ ಸೆಂಡ್ ಮಾಡ್ತಾನೆ ಇದ್ದೆ, ಹಂಗಾಗತ್ತೆ. ಸೊ ಆ ಡಿಸ್ಟರ್ಬೆನ್ಸ್ ಬೇಡ, ಅದಕ್ಕೋಸ್ಕರ ಆ ಫ್ಲೈ ಹೈ ಕನ್ನಡ ಅನ್ನುವಂತ ಗ್ರೂಪ್ ಇಂದು ಲಿಂಕ್ ನಾನು ಎಲ್ಲಾ ಒಂದು ಇದರಲ್ಲೂ ಕಳಿಸ್ತೀನಿ. ಸಮ್ ಪೀಪಲ್ ಲಾಸ್ಟ್ ಗ್ರಾಟಿಟ್ಯೂಡ್ ಗ್ರೂಪ್ ಇಂದನೂ ಕೂಡ ಜಾಯ್ನ್ ಆಗಿದ್ದೀರಾ. ಜಸ್ಟ್ ಲೈಕ್ ಹೋದ ವರ್ಷ ನಾವ್ ಯಾವ ರೀತಿ ಗ್ರಾಟಿಟ್ಯೂಡ್ ಟಾಸ್ಕ್ ಅನ್ನ ಮಾಡಿದ್ವಿ, ಅದೇ ವರ್ಷ ಈ ರೀತಿನೂ ಕೂಡ ಈ ವರ್ಷನೂ ಕೂಡ ಸ್ಟಾರ್ಟ್ ಮಾಡೋಣ. ಓಕೆ, ಅಂಡ್ ಟೆಲಿಗ್ರಾಮ್ ಗ್ರೂಪ್ ಇಂದನೂ ಕೂಡ ಜಾಯ್ನ್ ಆಗಿದ್ದೀರಾ. ಎಸ್ ರಮ್ಯಾ ಅವರೇ, ಬ್ಲೆಸ್ಸಿಂಗ್ಸ್. ಬಟ್ ನಾನ್ ನಿಮ್ಗೆ ಇದ್ರಲ್ಲಿ ಒಂದು ನಿಮ್ಗೆ ಹೇಳೋದಾದ್ರೆ, ಓಕೆ, ಲೇಟ್ ಆಗಿ ಜಾಯ್ನ್ ಆದೆ, ಮೊದ್ಲಿಂದ ಮಾಹಿತಿ ಬೇಕಂದ್ರೆ ಏನ್ ಮಾಡ್ಬೇಕು ಪ್ಲೀಸ್ ತಿಳಿಸಿ. ಓಕೆ, ನಾನು ಇದ್ರ ರೆಕಾರ್ಡಿಂಗ್ ಕೊಡೋದಿಕ್ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಓಕೆನಾ? ಸೊ ದಟ್ ನೀವೆಲ್ಲಿ ಮಿಸ್ ಮಾಡ್ಕೊಂಡ್ರಿ ಅಲ್ಲಿ ನಿಮ್ಗೆ ಸಿಗುತ್ತೆ. ಓಕೆ ಫೈನ್. ಎಸ್ ರಮ್ಯಾ ಅವ್ರಿಗೆ ನಾನು ಹೇಳ್ತಾ ಇದ್ದೆ, ರಮ್ಯಾ ಅವರೇ ವೆಹಿಕಲ್ ಪದೇ ಪದೇ ರಿಪೇರಿ ಬರ್ತಾ ಇದೆ ಅಂತ ಅಂದ್ರೆ ದಟ್ ನೀಡ್ ಸಮ್ ಅಟೆನ್ಷನ್. ಅದು ಜಸ್ಟ್ ನಿಮ್ಮ ವೆಹಿಕಲ್ ನ ಅಷ್ಟೇ ಇಂಡಿಕೇಟ್ ಮಾಡ್ತಾ ಇಲ್ಲ, ನಿಮ್ಮ ಲೈಫ್ ಅನ್ನು ಕೂಡ ಇಂಡಿಕೇಟ್ ಮಾಡ್ತಾ ಇದೆ. ನಿಮ್ಮ ಲೈಫ್ ಅಲ್ಲಿ ನೀವು ನೋಡ್ಕೊಳ್ಳಿ ಎಲ್ಲಿ ಪದೇ ಪದೇ ನೀವು ಸ್ಟ್ರಕ್ ಆಗ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು. ಓಕೆ, ಆ ವೆಹಿಕಲ್ ನಿಮ್ಗೆ ಆಕ್ಚುಲಿ ಅದನ್ನ ತೋರಿಸ್ತಾ ಇದೆ. ಸೊ ನಿಮ್ಮ ಲೈಫ್ ಅಲ್ಲಿ ಫಸ್ಟ್ ಅದನ್ನ ಸರಿ ಮಾಡ್ಕೊಳ್ಳಿ, ಬಿಕಾಸ್ ವೆಹಿಕಲ್ ಗಿಂತನೂ ಲೈಫ್ ತುಂಬಾ ಪ್ರೀಶಿಯಸ್, ತುಂಬಾ ಇಂಪಾರ್ಟೆಂಟ್. ಆ ಲೈಫ್ ಅನ್ನ ನೀವು ಸರಿಯಾಗಿ ಕರೆಕ್ಟ್ ಮಾಡ್ಕೊಂಡ್ರಿ ಅಂತ ಅಂದ್ರೆ ಈ ಗಾಡಿಯಿಂದನೂ ಕೂಡ ನಿಮ್ಗೆ ಮುಕ್ತಿ ಹೊಂದಿ ಹೊಸ ಗಾಡಿಯನ್ನ ತಗೊಳ್ಳುವಂತ ಎಲ್ಲಾ ಚಾನ್ಸಸ್ಗಳು, ಅವಕಾಶಗಳು ಬರ್ತಾ ಹೋಗುತ್ತೆ. ಓಕೆ, ನಮ್ ಲೈಫ್ ಅಲ್ಲಿ ಇನ್ನೊಂದು ರಮ್ಯಾ ಅವ್ರು ಕೇಳಿದ್ರಿಂದ ಅಂಡ್ ಎಲ್ಲರಿಗೂ ಯೂಸ್ ಆಗೋದ್ರಿಂದ ನಾ ಹೇಳ್ತೀನಿ. ಜಸ್ಟ್ ನಮ್ಮ ಲೈಫ್ ಅಲ್ಲಿ ನಮ್ಮ ವಸ್ತುಗಳಿರ್ಬೋದು ಅಥವಾ ಸಂಬಂಧಗಳಿರ್ಬೋದು, ಪ್ರತಿಯೊಂದು ಕೂಡ ನಮ್ಮನ್ನ ಇಂಡಿಕೇಟ್ ಮಾಡ್ತಾ ಇರುತ್ತೆ.
ಅವೆಲ್ಲವೂ ನಮ್ಗೆ ಕನ್ನಡಿ ರೀತಿಯಲ್ಲಿ ಇರುತ್ತೆ. ಮೀನ್ಸ್ ಹೊರಗಡೆ ಏನೋ ಆಗ್ತಾ ಇದೆ ಅಂತ ಅಂದ್ರೆ ನಾವು ಅಲ್ಲಿ ನೋಡೋದಲ್ಲ, ನನ್ ಲೈಫ್ ಅಲ್ಲಿ ನಾನು ಎಲ್ಲಿ ಈ ತರ ಇದ್ದೀನಿ ಅಂತ ನೋಡ್ಕೊಳ್ಳೋದು. ಮೀನ್ಸ್ ಯಾರೋ ನಮ್ ಮೇಲೆ ತುಂಬಾ ತುಂಬಾ ಕೂಗಾಡ್ತಾ ಇದಾರೆ, ಪದೇ ಪದೇ ದಬ್ಬಾಳಿಕೆ ಮಾಡ್ತಾ ಇದಾರೆ ಅಂತ ಅಂದ್ರೆ ಅದು ಅವರಲ್ಲ, ನಿಮ್ಮ ಲೈಫ್ ಅಲ್ಲಿ ನೀವ್ ಎಲ್ಲಿ ನಿಮ್ಮ ಮೇಲೆ ಪದೇ ಪದೇ ದಬ್ಬಾಳಿಕೆಯನ್ನ ಮಾಡ್ಕೊಂತಾ ಇದ್ದೀರಾ ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿ. ಆಟೋಮೆಟಿಕ್ ಆಗಿ ಆ ವ್ಯಕ್ತಿಯ ಒಂದು ವರ್ತನೆಯಲ್ಲಿ ಚೇಂಜಸ್ ಅನ್ನ ನೋಡ್ತೀರಾ, ಅಥವಾ ಆ ವ್ಯಕ್ತಿ ನಿಮ್ಮ ಲೈಫ್ ಅನ್ನ ಬಿಟ್ಟು ಹೋಗುವಂತದ್ದು ಇರ್ಬೋದು. ಯಾವ್ದು ನಿಮ್ಗೆ ಬೆಸ್ಟ್ ಇದೆ ಅದನ್ನ ಯೂನಿವರ್ಸ್ ಮಾಡ್ತಾ ಹೋಗುತ್ತೆ. ಅದೇ ರೀತಿ ವಸ್ತುಗಳು ಸಹ, ಯಾವ್ದೋ ಒಂದು ವಸ್ತು ಪದೇ ಪದೇ ಕೆಟ್ಟ ನಿಲ್ತಾ ಇದೆ ಅಂದ್ರೆ ಅದು ಆ ವಸ್ತು ಅಲ್ಲ, ನಮ್ಮ ಲೈಫ್ ಅನ್ನ ಮಿರರ್ ಮಾಡ್ತಾ ಇದೆ. ಎಲ್ಲಿ ನಾನು ಯಾವ ಒಂದು ಲೈಫ್ ನ ಏರಿಯಾದಲ್ಲಿ ಸ್ಟಕ್ ಆಗ್ತಾ ಇದ್ದೀನಿ ಪದೇ ಪದೇ ಅನ್ನೋಂಥದ್ದು. ಓಕೆ, ಸೊ ಅದನ್ನ ಆಕ್ಚುಲಿ ಮಿರರ್ ಮಾಡ್ತಾ ಇರುತ್ತೆ. ಅಂಡ್ ವಸ್ತುಗಳು ಯಾಕೆ ಕೆಟ್ಟೋಗ್ತಿದೆ ಅನ್ನೋದು ಕೂಡ ಗ್ರಾಟಿಟ್ಯೂಡ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಓಕೆ, ಆನ್ಸರ್ ಸಿಗುತ್ತೆ. ಯಾವ್ದೇ ಒಂದು ವಸ್ತು ಕೆಡ್ತಾ ಇದೆ ಪದೇ ಪದೇ, ಅಥವಾ ಮನೆಯಲ್ಲಿ ಯಾವ್ದಾದ್ರು ಒಂದು ವಸ್ತು ಒಡೆದೋಗುವಂತದ್ದು ಇರ್ಬೋದು. ಏನಕ್ಕೆ ಆಗುತ್ತೆ ಅಂದ್ರೆ ಅದಕ್ಕೆ ನಾವು ತೋರಿಸ್ದೇ ಇರುವಂತ ಗ್ರಾಟಿಟ್ಯೂಡ್, ಅದನ್ನ ನಾವು ಗ್ರಾಂಟೆಡ್ ಆಗಿ ತಗೊಂಡಾಗ. ಓಕೆ, ಯಾವ್ದೇ ಒಂದು ರಿಲೇಶನ್ಶಿಪ್ ಆಗ್ಲಿ, ಯಾವ್ದೇ ಒಂದು ವಸ್ತು ಆಗ್ಲಿ, ಅದನ್ನ ನಾವು ಗ್ರಾಂಟೆಡ್ ಆಗಿ ತಗೊಂಡಾಗ ಆ ವಸ್ತು ನಮ್ಗೆ ತೊಂದರೆಯನ್ನ ಕೊಡೋದಿಕ್ಕೆ, ಅಥವಾ ಆ ವ್ಯಕ್ತಿ ನಮ್ಗೆ ತೊಂದರೆಯನ್ನ ಕೊಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫೈನ್. ಸೊ ಈ ರಿಲೇಟೆಡ್ ಆಗಿ ಗ್ರಾಟಿಟ್ಯೂಡ್ ಅಲ್ಲಿ ಮತ್ತಷ್ಟು ತಿಳ್ಕೊತಾ ಹೋಗೋಣ. ಫೈನ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.